ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿ ಬಹಳ ವಿಶೇಷವಾದಂತಹ ತರಗತಿ ಸ್ನೇಹಿತರೆ. ಯಾಕೆಂದ್ರೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ನಾವು ನದಿ ವ್ಯವಸ್ಥೆಯ ಬಗ್ಗೆ ಎಲ್ಲಾ ಒಂದು ಎಕ್ಸಾಮ್ ನಲ್ಲೂ ಕೇಳುವ ದೃಷ್ಟಿಯಿಂದ ನದಿ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಬರುವ ಸಾಧ್ಯತೆ ಇರೋದ್ರಿಂದ ಕರ್ನಾಟಕದಲ್ಲಿ ಹರಿಯುವಂತಹ ಎಲ್ಲಾ ನದಿ ವ್ಯವಸ್ಥೆಯ ಬಗ್ಗೆ ಕೂಡ ನಿಮ್ಮೊಂದಿಗೆ ಹಂಚ್ಕೋಬೇಕು. ಅಲ್ಲಿ ಬರುವಂತಹ ಉಪನದಿಗಳು ಯಾವ್ಯಾವು, ಅಣೆಕಟ್ಟುಗಳು ಯಾವ್ಯಾವು, ಹಾಗೆ ಜಲಪಾತಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಕೃಷ್ಣಾ ನದಿಯಿಂದ ಹಿಡಿದು ನಾನು ಶರಾವತಿ ನದಿ ಕಣಿವೆ ಅಂದ್ರೆ ಶರಾವತಿ ನದಿಯ ವ್ಯವಸ್ಥೆವರೆಗೂ ನಾ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನೇತ್ರಾವತಿ ಭಾಗದ ಒಂದಿಷ್ಟು ನದಿ ವ್ಯವಸ್ಥೆಯ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಕಾಳಿ ನದಿ, ಈ ನದಿಯ ವ್ಯವಸ್ಥೆಯ ಬಗ್ಗೆ ನಾನು ನಿಮ್ಗೆ ತಿಳಿಸ್ತಾ ಹೋಗುವಂಥದ್ದು. ಮೊದಲನೇದಾಗಿ ಕೃಷ್ಣಾ ನದಿ ವ್ಯವಸ್ಥೆಯ ಬಗ್ಗೆ ನೋಡೋದಾದ್ರೆ, ಕೃಷ್ಣಾ ನದಿ ನಿಮ್ಗೆಲ್ಲ ಗೊತ್ತಿದೆ. ಮಹಾಬಲೇಶ್ವರದಲ್ಲಿ, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುವಂತಹ ನದಿ. ಇದು ಭಾರತದ ಮೂರನೆಯ ಒಂದು ಅತಿ ಉದ್ದವಾದಂತಹ ನದಿ ವ್ಯವಸ್ಥೆ ಆಗಿರುವಂಥದ್ದು. ಮೊದಲನೇದಾಗಿ ನಾವು ಗಂಗಾ ಗೋದಾವರಿ ನಂತರದಲ್ಲಿ ಕೃಷ್ಣಾ ಮೂರನೇ ಸ್ಥಾನದಲ್ಲಿ ಬರುವಂಥದ್ದು. ಇದು ನದಿಯ ಸುಮಾರು ಉದ್ದವನ್ನ ಗಮನಿಸೋದಾದ್ರೆ, ಇಲ್ಲಿ ನದಿಯ ಸುಮಾರು 1400 ಕಿಲೋಮೀಟರ್ ಇದು ಹರಿಯುವಂಥದ್ದು. ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಆಂಧ್ರ ಪ್ರದೇಶ ಈ ಮೂರು ರಾಜ್ಯಗಳಲ್ಲಿ ಈ ನದಿ ಹರಿಯುವಂಥದ್ದು. ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ 305 ಕಿಲೋಮೀಟರ್, ಕರ್ನಾಟಕದಲ್ಲಿ 483 ಕಿಲೋಮೀಟರ್, ಹಾಗೆ ಆಂಧ್ರ ಪ್ರದೇಶದಲ್ಲಿ 612 ಕಿಲೋಮೀಟರ್ ಅನ್ನ ಹರಿಯುವಂಥದ್ದು. ನೋಡಿ, ಆಂಧ್ರ ಪ್ರದೇಶದಲ್ಲಿ ಸಾಕಷ್ಟು ಹರಿಯುವಂಥದ್ದು ವ್ಯವಸ್ಥೆಯನ್ನ ನಾವು ನೋಡುವಂಥದ್ದು. ಹಾಗಾದ್ರೆ ಇದರ ಒಂದು ಬೇಸಿನ್ ಅಥವಾ ಜಲಾನಯನ ಪ್ರದೇಶವನ್ನ ನೋಡೋದಾದ್ರೆ ನಾವು 99,980 ಚದರ ಮೈಲಿ ಅಂದ್ರೆ 2,58,948 ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂಥದ್ದು. ನೋಡಿ, ಅದು ಎಷ್ಟು ಪ್ರದೇಶ ಅಂದ್ರೆ ನಮ್ಮ ಭಾರತದ ಭೂಗೋಳ ಪ್ರದೇಶ ಏನಿದೆ ಅದರ 8% ಈ ಒಂದು ನದಿ ಪ್ರದೇಶ ಹೊಂದಿರುವಂಥದ್ದನ್ನ ನಾವು ನೋಡುವಂಥದ್ದು. ಇದು ಆಂಧ್ರ ಪ್ರದೇಶಕ್ಕೆ ಹರಿದು ಹೋಗಿ ಹಂಸಲಾದೇವಿ ಅನ್ನುವಂತಹ ಒಂದು ಸ್ಥಳದಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರುವಂಥದ್ದನ್ನ ನಾವು ನೋಡ್ತೇವೆ. ಇದು ಭಾರತದಲ್ಲಿ ಅತಿ ದೊಡ್ಡ ಜಲನಯನ ಪ್ರದೇಶವಾಗಿ ನಾವು ಈ ಒಂದು ಕೃಷ್ಣಾ ನದಿಯನ್ನ ನೋಡ್ತಾ ಬರುತ್ತೇವೆ. ಎಷ್ಟನೇ ಒಂದು ದೊಡ್ಡ ಜಲನಯನ ಪ್ರದೇಶ ಅಂದ್ರೆ 5ನೇ ಜಲನಯನ ದೊಡ್ಡದಾಗಿ ನೋಡುವಂಥದ್ದು. ಇಲ್ಲಿ ಕೃಷ್ಣಾ ನದಿಗೆ ಸಾಕಷ್ಟು ಉಪನದಿಗಳು ಬರ್ತಾ ಹೋಗುತ್ತೆ. ಪ್ರಮುಖವಾಗಿ 13 ಉಪನದಿಗಳನ್ನ ನೋಡ್ತೀವಿ. ಯಾವ್ಯಾವ 13 ಉಪನದಿಗಳು ನೋಡಿ, ಕೊಯ್ನಾ ಈ ಬಲದಂಡೆಯ ಉಪನದಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ಒಂದು ಮ್ಯಾಪ್ ನಲ್ಲಿ ನೋಡ್ತಾ ಹೋಗಿ, ಕೊಯ್ನಾ, ವರ್ಣ, ಪಂಚಗಂಗಾ, ಘಟಪ್ರಭಾ, ಮಲಪ್ರಭಾ. ಇಲ್ಲಿ ತುಂಗಭದ್ರಾ ಸೇರುವುದಕ್ಕಿಂತ ಮುಂಚೆ ತುಂಗಭದ್ರಾ, ಮುಂದೆ ತುಂಗಭದ್ರಾ, ಮತ್ತೆ ಎಡದಂಡೆಯ ಉಪನದಿಗಳನ್ನ ಗಮನಿಸ್ತಾ ಹೋಗಿ ಭೀಮಾ, ಇಲ್ಲಿ ದಿಂಡಿ, ಮೂಸಿ, ಪಲ್ಲೇರು, ಮುನ್ನೇರು ಅನ್ನುವಂತಹ ಈ ಒಂದು ಉಪನದಿಗಳನ್ನ ನೋಡ್ತಾ ಬರುವಂಥದ್ದು. ಮಹಾಬಲೇಶ್ವರದಲ್ಲಿ ಹುಟ್ಟುವಂಥದ್ದು ಕೃಷ್ಣಾ ನದಿ. ನಂತರ ಆಲ್ಮಟ್ಟಿಯಲ್ಲಿ ಡ್ಯಾಮ್ ಅನ್ನ ಕಟ್ಟಿದೀವಿ ನಾವು, ಕರ್ನಾಟಕದಲ್ಲಿ ಆಲ್ಮಟ್ಟಿ ಡ್ಯಾಮ್ ಅನ್ನ ಕಟ್ಟಿರುವಂಥದ್ದು. ಹಾಗೆಯೇ ಇಲ್ಲಿ ಒಂದು ಜಲದುರ್ಗ ಒಂದು ಫಾಲ್ಸ್ ಅಂತ ಬರುತ್ತೆ. ಆಲ್ಮಟ್ಟಿ ಡ್ಯಾಮ್ ನ ನಂತರದಲ್ಲಿ ಜಲದುರ್ಗ ಫಾಲ್ಸ್ ಬರುತ್ತೆ. ಆ ಫಾಲ್ಸ್ ನ ನಂತರದಲ್ಲಿ ನಾರಾಯಣಪುರದಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟಿರುವಂಥದ್ದು. ಹಾಗೆ ಹರಿದುಕೊಂಡು ಹೋಗಿ ವಿಜಯವಾಡದ ನಗರದ ನಂತರದಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಹಾಗಾದ್ರೆ ಉಪನದಿಗಳ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡ್ತಾ ಹೋಗೋದಾದ್ರೆ, ಭೀಮಾ ನದಿ ಉಪನದಿ. ಇಲ್ಲಿ ಭೀಮಾ ನದಿ, ದಿಂಡಿ, ಮೂಸಿ ಇವೆಲ್ಲ ಪ್ರಮುಖವಾದಂತಹ ಉಪನದಿಗಳು. ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ. ದಿಂಡಿ ನದಿ ತೆಲಂಗಾಣದಲ್ಲಿ ಹುಟ್ಟುತ್ತೆ. ಮೂಸಿ ನದಿ ಅನಂತಗಿರಿ, ವಿಕಾರಾಬಾದ್ ನ ಬಳಿಯ ಅನಂತಗಿರಿ ಬೆಟ್ಟಗಳಲ್ಲಿ ಹುಟ್ಟುವಂಥದ್ದು. ಇನ್ನು ಪಾಲೇರು, ಮುನ್ನೇರು, ಕೊಯ್ನಾ, ವೆನ್ನಾ, ಪಂಚಗಂಗಾ ಇವೆಲ್ಲವೂ ಪ್ರಮುಖವಾದಂತಹ ಕೃಷ್ಣಾ ನದಿಯ ಉಪನದಿಗಳು. ಮಹಾರಾಷ್ಟ್ರದಲ್ಲಿ ಕೆಲವು ಹುಟ್ಟುತ್ತೆ, ಕೆಲವೊಂದು ಆಂಧ್ರ ಪ್ರದೇಶದಲ್ಲಿ ಹುಟ್ಟುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಒಂದಿಷ್ಟು ಉಪನದಿಗಳನ್ನು ನೋಡೋದಾದ್ರೆ ಬಹಳ ಮುಖ್ಯವಾದಂಥವು ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ. ಈ 3 ಉಪನದಿಗಳು ಬಹಳ ಫೇಮಸ್ ಇದೆ. ಇದರ ಬಗ್ಗೆನೇ ನದಿ ವ್ಯವಸ್ಥೆಯನ್ನು ನಾನು ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗುವಂಥದ್ದು. ಇನ್ನು ಘಟಪ್ರಭಾ ಅಂದ್ರೆ ಇದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಹುಟ್ಟುವಂಥದ್ದು. ತುಂಗಭದ್ರಾ ಅಂದ್ರೆ ಇವೆರಡು
ಮತ್ತು ಭದ್ರಾ ಇವೆರಡು ನದಿ ಕೂಡ್ಲಿಗೆಯಲ್ಲಿ ಸಂಗಮವಾಗಿ ಕೃಷ್ಣಾ ನದಿಯನ್ನು ಸೇರುವಂತದ್ದು. ಹಾಗಾದ್ರೆ ಮಲಪ್ರಭಾ ಅನ್ನುವಂಥದ್ದು ಖಾನಾಪುರ ಬಳಿಯ ಕನಕುಂಬಿಯಲ್ಲಿ ಗ್ರಾಮದಲ್ಲಿ ಹುಟ್ಟುತ್ತೆ. ಬಾಗಲಕೋಟೆಯ ಜಿಲ್ಲೆಯಲ್ಲಿ ಕೂಡಲ ಸಂಗಮದಲ್ಲಿ ಸೇರುತ್ತೆ. ಯಾವುದು ಕೃಷ್ಣಾ ನದಿಯನ್ನ ಸೇರುವಂತದ್ದು. ಹಾಗಾದ್ರೆ ಆಲಮಟ್ಟಿ ಡ್ಯಾಮ್ ಅನ್ನ ಕೃಷ್ಣಾ ನದಿಗೆ ಒಂದು ಕಟ್ಟಿರುವಂತದನ್ನ ನೋಡ್ತೇವೆ. ಪ್ರಮುಖ ಡ್ಯಾಮ್ಗಳನ್ನು ಚರ್ಚೆ ಮಾಡೋದಾದ್ರೆ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತದ್ದು ಇಲ್ಲಿ ಆಲಮಟ್ಟಿ ಡ್ಯಾಮ್ ಮೊದಲನೇ ಡ್ಯಾಮ್ ಬರುವಂತದ್ದು. ಇದು ಸುಮಾರು ವಿದ್ಯುತ್ ಉತ್ಪಾದನೆ ನೋಡೋದಾದ್ರೆ 560 ಮೆಗಾವ್ಯಾಟ್ ಅನ್ನ ಉತ್ಪಾದನೆಯನ್ನ ಮಾಡುತ್ತೆ ಅನ್ನುವಂಥದ್ದು. ಕೃಷ್ಣಾ ನದಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಕಟ್ಟಿರುವಂತದ್ದು. ನೆನ್ಪಿಟ್ಕೊಳ್ಳಿ, ಆಲಮಟ್ಟಿ ಡ್ಯಾಮ್ ಇರುವಂತದ್ದು ವಿಜಯಪುರ ಜಿಲ್ಲೆ ಇಲ್ಲಿ ಕಟ್ಟಿರುವಂತದ್ದು. ನಂತರದಲ್ಲಿ ಬಸವಸಾಗರ ಅಣೆಕಟ್ಟನ್ನು ಕೂಡ ಕಟ್ಟಿದೀವಿ ಕೃಷ್ಣಾ ನದಿಗೆ. ಬಸವಸಾಗರ ಡ್ಯಾಮ್ ಅಂತಾನು ಕರಿತೀವಿ, ಇಲ್ಲ ನಾರಾಯಣಪುರ ಡ್ಯಾಮ್ ಅಂತಾನು ಕರೆಯುವಂಥದ್ದು. ಎರಡು ಹೆಸರಿಂದ ಕರೀತಾರೆ ಇದನ್ನ. ಇದು ಕಲಬುರಗಿ ಜಿಲ್ಲೆಯ ಕೆಲವು ಭಾಗಗಳಿಗೆ ಮತ್ತು ಯಾದಗಿರಿ ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ನೀರನ್ನ ಕೊಡುವಂತಹ ಕೆಲಸ ಆಗತ್ತೆ. ಇದರಿಂದ ನೀರಾವರಿಗೆ ಸಂಬಂಧಪಟ್ಟಂತದ್ದು ಬಸವಸಾಗರ ಅಣೆಕಟ್ಟನ್ನ ಕಟ್ಟಿರುವುದು ಕೃಷ್ಣಾ ನದಿಗೆ ಸಂಬಂಧಪಟ್ಟಂತದ್ದು. ಇನ್ನು ನಂತರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲಂ ಅಣೆಕಟ್ಟು ಹಾಗೆ ನಾಗಾರ್ಜುನ ಸಾಗರ ಅಣೆಕಟ್ಟು ಕೃಷ್ಣಾ ನದಿಗೆ ಕಟ್ಟಿರುವಂತದನ್ನ ನಾವು ನೋಡ್ತಾ ಬರುವಂತದ್ದು. ಇದರಿಂದ ಒಂದು ಜಲಪಾತ ಕೂಡ ಉಂಟಾಗಿರುವಂತದ್ದು, ಜಲಜೋರ್ಗ ಜಲಪಾತ, ರಾಯಚೂರು ಜಿಲ್ಲೆಯ ಹತ್ತಿರದಲ್ಲಿ ಕೃಷ್ಣಾ ನದಿಗೆ ಒಂದು ಸಣ್ಣ ಜಲಪಾತ ಇರುವಂತದ್ದನ್ನ ನಾವು ಗಮನಿಸ್ತಾ ಹೋಗುವಂತದ್ದು. ಇನ್ನು ಬಹಳ ಮುಖ್ಯವಾಗಿ ನಾವು ಘಟಪ್ರಭಾ ನದಿಯ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡಬೇಕಾಗತ್ತೆ. ಯಾಕೆ ಘಟಪ್ರಭಾ, ಮಲಪ್ರಭಾ, ಈ ತುಂಗಭದ್ರೆ ಇವು ಬಹಳ ಫೇಮಸ್ ಆದ ನದಿಗಳು. ನಮ್ಮ ಕರ್ನಾಟಕ ಒಂದು ಭೌಗೋಳಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂತದ್ದು. ಘಟಪ್ರಭಾ ನದಿ ಅನ್ನುವಂಥದ್ದು ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಸಮೀಪದಲ್ಲಿ ಹುಟ್ಟುವಂತದ್ದನ್ನ ನಾವು ನೋಡ್ತೇವೆ. ಸುಮಾರು 283 ಕಿಲೋಮೀಟರ್ ಪೂರ್ವಕ್ಕೆ ಹರಿಯುತ್ತಿದ್ದು. ಇಲ್ಲಿ ಘಟಪ್ರಭಾ ಅನ್ನುವಂಥದ್ದು ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಸೇರುವಂತದ್ದು. ಈ ಘಟಪ್ರಭಾ ನದಿ 2 ರಾಜ್ಯಗಳ ಒಂದಿಗೆ ಹಂಚಿಕೆ ಆಗಿರುವಂತದ್ದು. ಒಂದು ಕರ್ನಾಟಕ, ಮಹಾರಾಷ್ಟ್ರ, ಎರಡರಲ್ಲೇ ಸಂಬಂಧಪಟ್ಟಂತದ್ದು ಈ ಜಲನಯನ ಪ್ರದೇಶ ಅನ್ನುವಂಥದ್ದು. ಈ ಘಟಪ್ರಭಾ ನದಿಯಿಂದ 2 ಪ್ರಮುಖ ಉಪನದಿಗಳು. ಇದು ಒಂದು ಬಾರಿ ಎಕ್ಸಾಮ್ ನಲ್ಲೂ ಕೂಡ ಕೇಳಿದ್ದಾರೆ. ಹಿರಣ್ಯಕೇಶಿ ನದಿ ಮತ್ತು ಮಾರ್ಕಂಡೇಯ ನದಿ ಯಾವ ಒಂದು ನದಿಯ ಉಪನದಿ ಅಂತ ಕೇಳಿದ್ದಾರೆ. ಘಟಪ್ರಭಾ ನದಿಯ ಪ್ರಮುಖ ಉಪನದಿಗಳು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿ. ಘಟಪ್ರಭಾ ನದಿಯ ಒಂದು ಚಾರ್ಟ್ ಅನ್ನ ನೀವು ನೋಡೋದಾದ್ರೆ ಇಲ್ಲಿ ರತ್ನಗಿರಿಯಲ್ಲಿ ಹುಟ್ಟಿ ಪಾಕಟವಾಡ ಅಲ್ಲಿ ಒಂದು ಡ್ಯಾಮ್ ಅನ್ನ ಬರುವಂತದ್ದು. ಇದು ಡ್ಯಾಮ್, ಇಲ್ಲಿ ಡ್ಯಾಮ್ ತೋರಿಸ್ತೇನೆ. ಇಲ್ಲಿ ಒಂದು ಡ್ಯಾಮ್ ಅನ್ನ ಬರಲಾಗುತ್ತೆ ಪಾಕಟವಾಡದಲ್ಲಿ. ಇದಕ್ಕೆ ಬಲನದಿಯ ಒಂದು ಉಪನದಿ ಬಂದು ಸೇರುವಂತದ್ದು. ಯಾವುದು? ತಾಮ್ರಪರ್ಣಿ ನದಿ. ತಾಮ್ರಪರ್ಣಿ ನದಿ ಬಲನದಿಯ ಉಪನದಿಯಾಗಿದೆ. ಇಲ್ಲಿ ಘಟಪ್ರಭಾ ನದಿಗೆ ಸಂಬಂಧಪಟ್ಟಂತೆ ಒಂದು ಡ್ಯಾಮ್ ಮತ್ತೊಂದು ಬರುತ್ತೆ, ರಾಜಲಕ್ಕಮ್ಮನ ಗೌಡ ಅಣೆಕಟ್ಟು, ಬಹಳ ಫೇಮಸ್ ಆದಂತಹ ಅಣೆಕಟ್ಟು. ಹಾಗೆಯೇ ನಂತರದಲ್ಲಿ ಇದಕ್ಕೊಂದು ಮತ್ತೊಂದು ಉಪನದಿ ಬಂದು ಸೇರುತ್ತೆ. ಯಾವುದು? ಹಿರಣ್ಯಕೇಶಿ ನದಿ. ಮತ್ತೆ ಈ ಒಂದು ಬಲಭಾಗದ ಉಪನದಿ ಬಂದು ಒಂದು ಸೇರುತ್ತೆ ಮಾರ್ಕಂಡೇಯ ನದಿ. ಬಹಳ ಇಂಪಾರ್ಟೆಂಟ್. ಹಿರಣ್ಯಕೇಶಿ ನದಿ ಎಡದಂಡೆಯ ಉಪನದಿ ಆದ್ರೆ ಘಟಪ್ರಭಕ್ಕೆ ಬಲನದಿಯ ಒಂದು ನದಿಯಾಗಿ ಮಾರ್ಕಂಡೇಯ ನದಿ ಬರುವಂತದ್ದು. ಆ ನಂತರದಲ್ಲಿ ಭಾರತದ ಒಂದು ನಯಗರ ಫಾಲ್ಸ್ ಅಂತಾನೆ ಒಂದು ಫೇಮಸ್ ಆದಂತದ್ದು ಗೋಕಾಕ್ ಫಾಲ್ಸ್ ಈ ಒಂದು ನದಿಯಿಂದ ನಿರ್ಮಾಣ ಆಗಿರುವಂತದ್ದು. ಘಟಪ್ರಭಾ ನದಿಯಿಂದ ನಿರ್ಮಾಣವಾಗಿರುವಂತದ್ದನ್ನ ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಇನ್ನೊಂದು ಈ ಗೋಕಾಕ್ನ ಹಿಂದಕ್ಕೆ ಈ ಘಟಪ್ರಭಾ ನದಿಯ ದಂಡೆಯಲ್ಲಿ ಒಂದು ಧೂಪದಾಳ ಬರ್ಡ್ ಸ್ಯಾಂಚುರಿ ಕೂಡ ಇರುವಂತದ್ದು. ಅದು ಒಂದು ಫೇಮಸ್ ಆದಂತಹ ಬರ್ಡ್ ಸ್ಯಾಂಚುರಿ. ನಂತರದಲ್ಲಿ ಈ ಮಾರ್ಕಂಡೇಯ ನದಿ ಮತ್ತು ಹಿರಣ್ಯಕೇಶಿ ನದಿ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಈ ಮಾರ್ಕಂಡೇಯ ನದಿ ಅನ್ನುವಂಥದ್ದು ಬೆಳಗಾವಿಯಲ್ಲಿ ಖಾನಾಪುರದಲ್ಲಿ ಹುಟ್ಟುವಂಥದ್ದು, ಬೈಲೂರಿನಲ್ಲಿ. ಇದರಿಂದ ಒಂದು ಮಲ್ಕಿ ಜಲಪಾತ ಅನ್ನುವಂಥದ್ದು ಒಂದು ನಿರ್ಮಾಣ ಆಗಿದೆ. ಸುಮಾರು ಒಂದು 45 ಮೀಟರ್ ಎತ್ತರದಿಂದ ಬೀಳುವಂತಹ ಒಂದು ನದಿ ಜಲಪಾತ ವ್ಯವಸ್ಥೆ. ಇನ್ನು ಹಿರಣ್ಯಕೇಶಿ ನದಿ ಅನ್ನುವಂಥದ್ದು ಕೂಡ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತದ್ದು ನದಿ. ರಾಮತೀರ್ಥ ಫಾಲ್ಸ್ ಅನ್ನುವಂತಹ ಒಂದು ಫಾಲ್ಸ್ ಅನ್ನ ಕೂಡ ಇದು ನಿರ್ಮಾಣ ಮಾಡುತ್ತೆ. ರಾಮತೀರ್ಥ ಫಾಲ್ಸ್ ಹಿರಣ್ಯಕೇಶಿಯಿಂದ ಆದ್ರೆ ಮಲ್ಕಿ ಜಲಪಾತ ಮಾರ್ಕಂಡೇಯ ನದಿಯಿಂದ ಉಂಟಾಗಿರುವಂತದ್ದು. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ರಾಜ ಲಕ್ಕಮ್ಮನ ಗೌಡ ಅಣೆಕಟ್ಟು ಅನ್ನುವಂಥದ್ದು ಅಥವಾ ಹಿರ್ಕಲ್ ಡ್ಯಾಮ್ ಅಂತ ಕರಿತೀವಿ ನಾವು ಇದನ್ನ.
ಹಿಟ್ಕಲ್ ಡ್ಯಾಮ್ ಅನ್ನುವಂಥದ್ದು ಘಟಪ್ರಭಾ ನದಿಗೆ ನಿರ್ಮಾಣ ಮಾಡಿರುವಂತದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿರುವಂತದ್ದು. ಸುಮಾರು 8,20,000 ಎಕರೆ 8,20,000 ಎಕರೆಗೆ ನೀರನ್ನು ಉಣಿಸುವಂತಹ ಕೆಲಸ ಈ ಒಂದು ಡ್ಯಾಮ್ ನಿಂದ ಆಗುವಂತದ್ದು. ಇದರ ಒಂದು ಸಾಮರ್ಥ್ಯ ನೋಡೋದಾದ್ರೆ 51 TMC ಇದರ ಒಂದು ಸಾಮರ್ಥ್ಯ ಇರುವಂತದ್ದು. ಹಾಗೆಯೇ ಘಟಕವಾಡಿ ಅಣೆಕಟ್ಟು ಕೂಡ ಇನ್ನೊಂದು ಚೆಕ್ ಡ್ಯಾಮ್ ಕೂಡ ಬರುವಂತದ್ದು ಮಹಾರಾಷ್ಟ್ರದಲ್ಲಿ. ನಿಮ್ಗೆಲ್ಲ ನಾನು ಹೇಳಿದೆ, ನಯಾಗರ, ಭಾರತದ ಒಂದು ಸಣ್ಣ ನಯಾಗರ ಅಂತ ಕರೆಯುವಂತದ್ದು ಗೋಕಾಕ್ ಫಾಲ್ಸ್, ಇದು ಕೂಡ ಈ ಘಟಪ್ರಭಾ ನದಿಯಿಂದ ನಿರ್ಮಾಣ ಆಗಿರುವಂತದ್ದು. ಇನ್ನು ನಂತರದಲ್ಲಿ ಮಲಪ್ರಭಾ ನದಿಯ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ಮಾಡಬೇಕಾಗತ್ತೆ. ಯಾಕೆಂದ್ರೆ ಧಾರವಾಡಕ್ಕೆ ಭಾಗದ ಜನರಿಗೆ ಈ ಒಂದು ನದಿ ಜೀವಾಳ ಆಗಿರುವಂತದ್ದು. ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಒಂದು ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಹುಟ್ಟುವಂಥದ್ದು. ಮಲಪ್ರಭಾ ನದಿಯು ಸುಮಾರು 304 ಕಿಲೋಮೀಟರ್ ಪೂರ್ವಕ್ಕೆ ಹರಿದು ಬಾಗಲಕೋಟೆಯಲ್ಲಿ ಕೂಡಲ ಸಂಗಮ ನದಿಯನ್ನ ಸೇರುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ಮಲಪ್ರಭಾ ನದಿಯ ದಂಡದ ಮೇಲೆ ಬೆಳಗಾವಿಯ ಒಂದು ನಿಮ್ಗೆ ಗೊತ್ತಿರುತ್ತೆ, ಸೌದತ್ತಿ ಯಲ್ಲಮ್ಮನ, ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಕೂಡ ಈ ಒಂದು ಮಲಪ್ರಭಾ ನದಿಯ ದಂಡೆ ಮೇಲೆ ಕಂಡು ಬರುವಂತದ್ದು. ಹಾಗೆಯೇ ಮಲಪ್ರಭಾ ನದಿಯ ಪ್ರಮುಖ ಒಂದು ಉಪನದಿಗಳನ್ನು ನೋಡೋದಾದ್ರೆ ಬೆನ್ನಿಹಳ್ಳ, ಹಿರೇಹಳ್ಳ, ಹಾಗೆ ತುಪರಿ ಹಳ್ಳ ಅನ್ನುವಂಥದ್ದು ಈ ಪ್ರಮುಖವಾದಂತಹ ಒಂದು ಮಲಪ್ರಭಾ ನದಿಯ ಪ್ರಮುಖ ಉಪನದಿಗಳು. ಮಲಪ್ರಭಾ ನದಿಯ ಒಂದು ವ್ಯವಸ್ಥೆಯ ಬಗ್ಗೆ ಮ್ಯಾಪ್ ನಲ್ಲಿ ನೋಡೋದಾದ್ರೆ ಕನಕುಂಬಿಯಲ್ಲಿ ಹುಟ್ಟುವಂಥದ್ದು ಮಲಪ್ರಭಾ ನದಿ, ಇದು ಎಡ ಮತ್ತು ಇದು ಬಲ. ರೇಣುಕಾ ಸಾಗರ ಜಲಾಶಯನ್ನ ಕಟ್ಟಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ಯಾವ ಒಂದು ನದಿಗೆ? ಮಲಪ್ರಭಾ ನದಿಗೆ. ಇಲ್ಲಿ ಒಂದು ಬೆಣ್ಣಿಹಳ್ಳ ಅನ್ನುವಂತಹ ಒಂದು ಉಪನದಿ ಕೂಡ ಬರುತ್ತೆ ನವಲಗುಂದದಿಂದ. ಹಾಗೆಯೇ ಮಲಪ್ರಭಾ ನದಿಯ ದಡದಲ್ಲಿ ಕೂಡ ಭೀಮ್ಗಢ ವನ್ಯಜೀವಿ ಧಾಮ ಇರುವಂತದ್ದು, ಅದನ್ನು ಕೂಡ ಬಹಳ ವಿಶೇಷವಾದಂಥದ್ದು. ಇದು ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಸೇರುತ್ತೆ ಅನ್ನುವಂಥದ್ದು. ಇನ್ನು ನಂತರದಲ್ಲಿ ಮಲಪ್ರಭಾ ನದಿಯಲ್ಲಿ ರೇಣುಕಾ ಸಾಗರ ಜಲಾಶಯದ ಬಗ್ಗೆ ಹೇಳಿದೆ ನಿಮ್ಗೆ. ಇದು ಬೆಳಗಾವಿ ಜಿಲ್ಲೆಯ ಒಂದು ಸೌದತ್ತಿ ತಾಲೂಕಿನ ನವಿಲು ತೀರ್ಥ ಗ್ರಾಮದಲ್ಲಿ, ನವಿಲು ತೀರ್ಥ ಡ್ಯಾಮ್ ಅಂತಾನೂ ಇದನ್ನ ಕರೆಯುವಂಥದ್ದು, ಅಥವಾ ರೇಣುಕಾ ಸಾಗರ ಜಲಾಶಯ ಅಂತ ಕರೀತಾರೆ, ಇಲ್ಲ ಮಲಪ್ರಭಾ ಅಣೆಕಟ್ಟು ಅನ್ನುವಂಥ 3-4 ಹೆಸರಿಂದ ಇದನ್ನ ಕರೆಯುವಂಥದ್ದು. ಇಲ್ಲಿ ಸುಮಾರು ಒಂದು 37 TMC ನೀರನ್ನ ಸಂಗ್ರಹಣೆಯನ್ನ ಮಾಡಲಾಗುತ್ತೆ ರೇಣುಕಾ ಸಾಗರ ಜಲಾಶಯದಲ್ಲಿ. ಸುಮಾರು 1974ರಲ್ಲಿ ಈ ಒಂದು ಡ್ಯಾಮ್ ಅನ್ನ ಕಟ್ಟಿರುವಂತದ್ದನ್ನ ನಾವು ನೋಡ್ತಾ ಹೋಗುವಂಥದ್ದು. ಈ ಒಂದು ಭಾಗದ ಜನರಿಗೆ ಅಂದ್ರೆ ಬಾಗಲಕೋಟೆ, ಧಾರವಾಡ, ಗದಗ ಜಿಲ್ಲೆಯ ಸುಮಾರು ಭಾಗದ ಜನರಿಗೆ ಕೃಷಿಗೆ ಒಂದು 2000 ಚದರ ಕಿಲೋಮೀಟರ್ ಹೆಚ್ಚು ಕೃಷಿಗೆ ನೀರನ್ನ ಈ ಒಂದು ಜಲಾಶಯದಿಂದ ಒದಗಿಸಲಾಗತ್ತೆ ಅನ್ನುವಂಥದ್ದು. ಇನ್ನೊಂದು ಬಹಳ ವಿಶಿಷ್ಟವಾದಂತಹ ನದಿ ಮತ್ತೆ ಬಹಳ ವಿಸ್ತಾರವಾದಂತಹ ನದಿಯ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ, ತುಂಗಭದ್ರಾ ನದಿ. ತುಂಗಭದ್ರಾ ನದಿಗೆ ಸಾಕಷ್ಟು ಉಪನದಿಗಳು ಬಂದು ಸೇರುತ್ತೆ. ಪ್ರಮುಖವಾಗಿ ನೋಡಿ, ಎಡದಂಡೆಯ ಉಪನದಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಧರ್ಮಾ ನದಿ, ವರ್ಧಾ ನದಿ, ಮಸ್ಕಿ ನದಿ, ನಂತರ ಕುಮಾದ್ವತಿ ನದಿ, ಹಾಗೆಯೇ ಮಾಲ್ತಿ ನದಿ, ತುಂಗಾ ನದಿ. ಇದು ತುಂಗಭದ್ರಾ ನದಿಯ ಒಂದು ಎಡದಂಡೆಯ ಉಪನದಿಗಳು. ಹಾಗಾದ್ರೆ ಬಲದಂಡೆಯ ಉಪನದಿಗಳು ನೋಡೋದಾದ್ರೆ ಭದ್ರಾ ನದಿ, ನಂತರ ಹರಿದ್ರಾ ನದಿ, ಆಮೇಲೆ ಸುವರ್ಣಮುಖಿ, ಕಾರೇತೊರೆ, ವೇದಾವತಿ. ಇದು ಈ ವೇದ ಮತ್ತು ಅವತಿ ಇವೆರಡು ನದಿಗಳು ಬಂದು ಇಲ್ಲಿ ಜಾಯಿಂಟ್ ಆಗುತ್ತೆ. ಇದಿಷ್ಟು ಒಂದು ಬಲದಂಡೆಯ ಉಪನದಿಗಳು. ಇದಕ್ಕೆ ಪ್ರಮುಖವಾದಂತಹ ಅಣೆಕಟ್ಟು ವೇದಾವತಿ ನದಿಗೆ ವಾಣಿ ವಿಲಾಸ ಅನ್ನುವಂತಹ ಸಾಗರವನ್ನ ಕಟ್ಟಿರುವಂತದ್ದು, ಹಿರಿಯೂರಿನಲ್ಲಿ ಒಂದು ಅಣೆಕಟ್ಟನ್ನ ಕಟ್ಟಿರುವಂತದ್ದು ಫೇಮಸ್. ನಂತರ ಈ ವರ್ಧಾ ನದಿಯ ಒಂದು ತಟದಲ್ಲಿ ಗುಡವಿ ಪಕ್ಷಿಧಾಮವನ್ನ ನೋಡ್ತೇವೆ. ನಂತರದಲ್ಲಿ ಕುಮಾದ್ವತಿ ನದಿಗೆ ಅಡ್ಡಲಾಗಿ ಅಂಜನಾಪುರ ಡ್ಯಾಮ್ ಅನ್ನ ಕಟ್ಟಿರುವಂತದ್ದು ನೋಡ್ತೇವೆ. ಇಲ್ಲಿ ಕುಮಾದ್ವತಿಗೆ ಈ ಹರಿದ್ರಾ ನದಿಯಲ್ಲಿ ಒಂದು ದೇವರ ಬೆಳಕೆರೆ ಜಲಾಶಯನ್ನು ಕೂಡ ಇಲ್ಲಿ ನಿರ್ಮಾಣವನ್ನ ಮಾಡಿರುವಂತದ್ದು. ಹಾಗೆಯೇ ಭದ್ರಾ ನದಿಗೆ ಲಕ್ವಳ್ಳಿ ಡ್ಯಾಮ್ ಅನ್ನ ಕಟ್ಟಿರುವಂತದ್ದು. ಇಲ್ಲಿ ಒಂದು ಫಾಲ್ಸ್ ಬರುತ್ತೆ, ಕೆಮ್ಮನಗುಂಡಿ ಅನ್ನುವಂತಹ ಒಂದು ಫಾಲ್ಸ್ ಬರುತ್ತೆ ಈ ಒಂದು ಭದ್ರಾ ನದಿ ವ್ಯವಸ್ಥೆಯಲ್ಲಿ. ಹಾಗೆಯೇ
ಗಾಜನೂರು ಡ್ಯಾಮ್ ಅನ್ನ ತುಂಗಾ ನದಿಗೆ ಕಟ್ಟಿರುವಂತದ್ದು. ತುಂಗಾ ನದಿಯ ಒಂದು ಭಾಗದ ಜನರಿಗೆ ಒಂದು ವ್ಯವಸ್ಥೆ ಆಗ್ಬೇಕು ಅನ್ನುವಂಥದ್ದು ತುಂಗಾ ನದಿಗೆ ಗಾಜನೂರು ಡ್ಯಾಮ್ ಅನ್ನ ಕಟ್ಟಿರುವಂತದ್ದು. ಶೃಂಗೇರಿ ಅನ್ನುವಂತಹ ಒಂದು ಏನು ಒಂದು ಸ್ಥಳ ಏನಿದೆ, ದೇವಸ್ಥಾನದ ಒಂದು ಸ್ಥಳ ಇದೆ, ಅದು ಈ ಒಂದು ನದಿಯ ದಡದಲ್ಲಿ ಇರುವಂತದ್ದು. ಈ ತುಂಗಾ ಮತ್ತು ಭದ್ರಾ ಇವೆರಡೂ ನದಿ ಜಾಯಿಂಟ್ ಆಗುವಂತದ್ದು ಕೂಡ್ಲಿಗೆಯಲ್ಲಿ, ಹಂಪಿ ಹತ್ರ ಬರುವ ಕೂಡ್ಲಿಗೆಯಲ್ಲಿ ಜಾಯಿಂಟ್ ಆಗುತ್ತೆ ಇವೆರಡು. ಇದು ತುಂಗಾ ಭದ್ರಾ ನದಿಯ ವ್ಯವಸ್ಥೆ. ಮೊದಲನೇದಾಗಿ ತುಂಗಾ ಭದ್ರಾ ನದಿಯ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ಕೂಡ್ಲಿಗೆಯಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಸಂಗಮ ಆಗತ್ತೆ. ತುಂಗಾ ಭದ್ರಾ ನದಿಯು ಸುಮಾರು ಒಟ್ಟು 531 ಕಿಲೋಮೀಟರ್ ಪೂರ್ವಕ್ಕೆ ಕರ್ನಾಟಕ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ 3 ರಾಜ್ಯಗಳಲ್ಲಿ ಇದು ಹರಿಯುವಂತದ್ದಾಗತ್ತೆ. 71,417 ಚದರ ಕಿಲೋಮೀಟರ್ ಅನ್ನ ಈ ಒಂದು ಜಲನಯನ ಪ್ರದೇಶವನ್ನ ಹೊಂದಿರುವಂತದ್ದು ತುಂಗಾಭದ್ರಾ ನದಿ. ಹಾಗೆ ಮರ್ಮಾಕೊಂಡ ಬಳಿಯಲ್ಲಿ ಕೃಷ್ಣಾ ನದಿಯನ್ನ ಆಂಧ್ರ ಪ್ರದೇಶದಲ್ಲಿ ಇದು ಸೇರುವಂತದ್ದು. ಪ್ರಮುಖ ತುಂಗಾಭದ್ರಾ ನದಿಯ ಒಂದು ಉಪನದಿಗಳನ್ನು ನೋಡೋದಾದ್ರೆ ತುಂಗಾ, ಭದ್ರಾ, ಕುಮದ್ವತಿ, ವರದಾ, ವೇದಾವತಿ, ಹರಿದ್ರಾ, ಮಸ್ಕಿ ಇವೆಲ್ಲ ತುಂಗಾಭದ್ರಾ ನದಿಯ ಉಪನದಿಗಳು. ನಂತರದಲ್ಲಿ ತುಂಗಾಭದ್ರಾ ನಿಮ್ಗೆಲ್ಲ ಫೇಮಸ್ ಗೊತ್ತಿರುವಂತದ್ದು ಟಿ.ಬಿ ಡ್ಯಾಮ್ ಅಂತ ಕರಿತೀವಿ ನಾವು ಇದನ್ನ. ಟಿ.ಬಿ ಡ್ಯಾಮ್ ಅಂತ ಹೊಸಪೇಟೆಯಲ್ಲಿ ಇರುವಂತದ್ದು, ಕೊಪ್ಪಳ ಡಿಸ್ಟಿಕ್ ಹೊಸಪೇಟೆಯಲ್ಲಿ ಟಿ.ಬಿ ಡ್ಯಾಮ್ ಅನ್ನ 1949ರಲ್ಲಿ ನಿರ್ಮಾಣ ಮಾಡಿದ್ರು. ವೇಪ ಕೃಷ್ಣಮೂರ್ತಿ ಮತ್ತು ಪಲ್ಲಿ ಮಲ್ಲಿ ಪಾಪಯ್ಯ ಮತ್ತು ಮದ್ರಾಸಿನ ತಿರುಮಲ ಅಯ್ಯರ್ ಅವರ ಒಂದು ಮೂರ್ತಿಯನ್ನು ಕೂಡ ನಾವು ಈ ಒಂದು ಅಣೆಕಟ್ಟಿನಲ್ಲಿ ಆ ಒಂದು ಜಾಗದಲ್ಲಿ ನೋಡುವಂತದ್ದು. ಯಾಕೆಂದ್ರೆ ವಾಸ್ತುಶಿಲ್ಪಿಗಳು ಇವರೇ ಆಗಿರುವಂತದ್ದು. ಹಾಗೆ ಇದರ ಒಂದು ಎತ್ತರವನ್ನು ನೋಡೋದಾದ್ರೆ 49.50 ಮೀಟರ್ ಎತ್ತರ ಇದೆ. ಉದ್ದ 2449 ಮೀಟರ್ ಒಂದು ಉದ್ದವನ್ನ ಹೊಂದಿರುವಂತದ್ದು. ಸುಮಾರು 33 ಗೇಟ್ಗಳನ್ನ ಹೊಂದಿದೆ. 33, ಅದರಲ್ಲಿ 19ನೇ ಗೇಟು ಇತ್ತೀಚೆಗೆ ಒಂದು ಅವ್ಯವಸ್ಥೆಯಿಂದ ಕಳಚಿ ಹೋಗಿ ಸುಮಾರು TMC ನೀರನ್ನ ಕಳ್ಕೊಂಡಿರುವಂತದ್ದು ಟಿ.ಬಿ ಡ್ಯಾಮ್. ಇದರ ಒಂದು ಗರಿಷ್ಠ ಸಾಮರ್ಥ್ಯವನ್ನ ನೋಡೋದಾದ್ರೆ 133 TMC ಗರಿಷ್ಠ ಸಾಮರ್ಥ್ಯವನ್ನ ಟಿ.ಬಿ ಡ್ಯಾಮ್ ಹೊಂದಿರುವಂತದ್ದು. 28,180 ಒಂದು ಜಲನಯನ ಪ್ರದೇಶ ಚದರ ಕಿಲೋಮೀಟರ್ ಅನ್ನ ಹೊಂದಿದೆ. ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗಳಿಗೆ ಒಂದು ನೀರಾವರಿಗೆ, ಕೃಷಿಗೆ ಈ ಒಂದು ಭಾಗಕ್ಕೆ ನೀರನ್ನ ಬಳಸಲಾಗುತ್ತೆ. ಸುಮಾರು 127 ಮೆಗಾವ್ಯಾಟ್ ಅನ್ನ ಉತ್ಪಾದನೆಯನ್ನ ಮಾಡುವಂತದ್ದು ವಿದ್ಯುತ್. ತುಂಗಾ ನದಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ ಇದರ ಒಂದು ಉಪನದಿಯಾದಂಥದ್ದು, ತುಂಗಾಭದ್ರಾ ನದಿಯ ಉಪನದಿಯಾದಂಥದ್ದು ತುಂಗಾ ನದಿ. ಇದು ಪಶ್ಚಿಮ ಘಟ್ಟಗಳ ಒಂದು ಗಂಗಾ ಮೂಲ, ವರಹಾ ಪರ್ವತದಲ್ಲಿ ಬೆಟ್ಟದ ಮೇಲಿಂದ ಇದು ಹುಟ್ಟಿರುವಂತದ್ದು. ಚಿಕ್ಕಮಗಳೂರು ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆಗಳ ಮೂಲಕವಾಗಿ ಸುಮಾರು 147 ಕಿಲೋಮೀಟರ್ ಇದು ಹರಿಯುವಂತದ್ದು. ಈ ತುಂಗಾ ಮತ್ತು ಭದ್ರಾ ಇವೆರಡು ಕೂಡ್ಲಿಗೆಯಲ್ಲಿ ಜಾಯಿಂಟ್ ಆಗತ್ತೆ. ಆಮೇಲೆ ಇದನ್ನ ತುಂಗಾಭದ್ರಾ ಅನ್ನುವಂತ ಹೆಸರಿಂದ ಕರೆದು ನಂತರ ಇದು ಕೃಷ್ಣಾ ನದಿಯನ್ನ ಸೇರುವಂತದ್ದನ್ನ ನಾವು ನೋಡ್ತೇವೆ. ಈ ತುಂಗಾ ನದಿಗೆ ಗಾಜನೂರು ಅಣೆಕಟ್ಟು, ಗಾಜನೂರು ಡ್ಯಾಮ್ ಅನ್ನ ಕಟ್ಟಿರುವಂತದನ್ನು ನೋಡ್ತೇವೆ. 1972ರಲ್ಲಿ ಮೈಸೂರು ಕನ್ವೆನ್ಷನ್ ಕಂಪನಿ ಏನಿದೆ, MCC ಏನಿದೆ, ಅದು ಇದನ್ನ ಡ್ಯಾಮ್ ಅನ್ನ ಕಟ್ಟಿರುವಂತದ್ದು. ಇದರ ಒಂದು ಸಾಮರ್ಥ್ಯ, ನೀರಿನ ಸಾಮರ್ಥ್ಯ ನೋಡೋದಾದ್ರೆ 3.24 TMC ನೀರನ್ನ ಹೊಂದಿರುವಂತದ್ದನ್ನ ನಾವು ನೋಡುವ. ನಂತರ ಒಂದು ಜಲಪಾತ ಕೂಡ ಇದಕ್ಕೆ ಬರುತ್ತೆ. ಯಾವುದು ಅಂದ್ರೆ ಹನುಮನಗುಂಡಿ ಜಲಪಾತ. ಹನುಮನಗುಂಡಿ ಜಲಪಾತ ಕೂಡ ಈ ತುಂಗಾ ನದಿಯಿಂದ ನಿರ್ಮಾಣವಾಗಿರುವಂತದ್ದು. ಇನ್ನೊಂದು ಉಪನದಿ ಕುಮದ್ವತಿ ನದಿ. ಇದು ಶಿವಮೊಗ್ಗ ಹೊಸನಗರ ತಾಲೂಕಿನ ಹುಂಚಾ ಬಳಿಯಲ್ಲಿ ಬಿಲ್ವೇಶ್ವರ ಬೆಟ್ಟದಲ್ಲಿ ಇದು ಹುಟ್ಟುವಂತದ್ದು. ಇಲ್ಲಿರುವಂತಹ ಸ್ಥಳೀಯ ಪ್ರದೇಶಗಳು ಅಂದ್ರೆ ಕುಂಸಿ, ಶಿಕಾರಿಪುರ, ಹಿರೇಕನ್ನೂರು, ಹರಿಹರ ಮೂಲಕವಾಗಿ ಹರಿದು ತುಂಗಾಭದ್ರಾ ನದಿಯನ್ನ ಇದು ಸೇರುವಂತದ್ದು. ಚೋರಡಿ ಹೆಸರಿನ ಕೂಡ ನದಿ ಅನ್ನುವಂತಹದ್ದು ಇದಕ್ಕೆ ಕರೆಯುವಂಥದ್ದು. ಈ ನದಿಯ ಉದ್ದ ನೋಡೋದಾದ್ರೆ 96 ಕಿಲೋಮೀಟರ್ ಇದರ ನದಿ ಉದ್ದ ಹೊಂದಿರುವಂತದ್ದು. ಇಲ್ಲಿ ಒಂದು ಕುಮದ್ವತಿ ನದಿಗೆ ಒಂದು ಅಡ್ಡಲಾಗಿ ಒಂದು ಅಂಜನಾಪುರ ಜಲಾಶಯ ನಿರ್ಮಾಣ ಮಾಡಿದ್ದಾರೆ 1936ರಲ್ಲಿ. ಈ ಒಂದು ಕುಮದ್ವತಿ ನದಿಗೆ ಅಡ್ಡಲಾಗಿ ಡ್ಯಾಮ್ ಅನ್ನ ಕಟ್ಟಿರುವಂತದ್ದು. ಸುಮಾರು 1600 ಮೀಟರ್ ಮಣ್ಣಿನ ಏರಿಯನ್ನ ಇದು ಹೊಂದಿದೆ ಅನ್ನುವಂಥದ್ದು. ಬಹಳ ವಿಶೇಷವಾದಂತಹ ಡ್ಯಾಮ್ ಇದು. ಇದು ಶಿಕಾರಿಪುರ, ಶಿರಾಳಕೊಪ್ಪ ಪಟ್ಟಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಈ ಒಂದು ಡ್ಯಾಮ್ ನಿಂದ ಮಾಡಿರುವಂತದ್ದು ನಾವು ನೋಡುವಂಥದ್ದು. ಇನ್ನು ನಂತರದಲ್ಲಿ ವರದಾ ನದಿ ಸಾಗರದಲ್ಲಿ ಹುಟ್ಟುವಂಥದ್ದು.
ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಹುಟ್ಟುವಂಥದ್ದು. ವರ್ಧಾ ಮೂಲದಲ್ಲಿ ಈ ನದಿ ಹುಟ್ಟುತ್ತೆ. ಉತ್ತರ ಕನ್ನಡ, ಹಾವೇರಿ, ಬಳ್ಳಾರಿ, ಶಿವಮೊಗ್ಗಕ್ಕೆ ಇದು ಮೂಲಕವಾಗಿ ಹರಿದು ನಂತರ ಕೃಷ್ಣಾ ನದಿಯನ್ನು ಸೇರುವಂಥದ್ದು, ತುಂಗಭದ್ರಾ ನದಿಯನ್ನ ಸೇರುವಂಥದ್ದು. ಗಳಗನಾಥದಲ್ಲಿ ತುಂಗಭದ್ರಾ ನದಿಯನ್ನ ಸೇರುವಂತದ್ದು ನಾವು ನೋಡ್ತೇವೆ. ವರ್ಧಾ ನದಿಗೆ ಎಂಬ ಉಪನದಿ ಕೂಡ ಇರುವಂತದನ್ನ ನಾವು ನೋಡ್ತೇವೆ. ಇದಕ್ಕೆ ಡ್ಯಾಮ್ ಇಲ್ಲ. ಧರ್ಮಾ ಜಲಾಶಯ ಅನ್ನುವಂಥದ್ದು ಒಂದು ಬರುತ್ತೆ. ಇದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ಇದಕ್ಕೆ ಒಂದು ಜಲಾಶಯನ ನಿರ್ಮಾಣ ಮಾಡಿದ್ದಾರೆ. ಒಂದು ಸಣ್ಣ ಡ್ಯಾಮ್ ನ ರೀತಿಯಲ್ಲಿ ಇರುವಂತದ್ದು. 1964ರಲ್ಲಿ ಇದಕ್ಕೊಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಇನ್ನೊಂದು ಬಹಳವಾದಂತಹ ಒಂದು ಉಪನದಿಯ ಬಗ್ಗೆ ಚರ್ಚೆ ಮಾಡಬೇಕು, ಭದ್ರಾ ನದಿ. ಇದು ಕುದುರೆಮುಖದ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಅದೇ ಸೇಮ್ ಇದರಲ್ಲೇ ಹುಟ್ಟುವಂಥದ್ದು. ಕಳಸ, ಕುದುರೆಮುಖ, ಹೊರನಾಡು, ಬಾಳೆಹೊನ್ನೂರು, ನರಸಿಂಹಪುರ, ರಾಜಪುರದಲ್ಲಿ ಮೂಲಕವಾಗಿ ಈ ಒಂದು ನದಿ ಹರಿಯುತ್ತೆ. ಇದು ಕೂಡ ಅಷ್ಟೇ, ತುಂಗಭದ್ರಾ, ಇವೆರಡು ಭದ್ರಾ ಏನಿದೆ ಅದು ಕೂಡ್ಲಿಗೆಯಲ್ಲಿ ಸೇರಿ ಪಟ್ಟಣ ಒಂದು ಸೇರುವಂಥದ್ದು, ತುಂಗಭದ್ರಾ ಆಗುವಂಥದ್ದು. ಇದಕ್ಕೆ ಭದ್ರಾ ನದಿಗೆ ಲಕ್ವಳ್ಳಿ ಡ್ಯಾಮ್, ಫೇಮಸ್ ಆದಂತಹ ಡ್ಯಾಮ್, ಭದ್ರಾ ಅಣೆಕಟ್ಟು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಸುಮಾರು 59.13 ಮೀಟರ್ ಒಂದು ಎತ್ತರವನ್ನ ಹೊಂದಿದೆ ಈ ಅಣೆಕಟ್ಟು. ಹಾಗೆಯೇ 1708 ಒಂದು ಮೀಟರ್ ಅನ್ನ ಹೊಂದಿರುವಂಥದ್ದು, ಉದ್ದವನ್ನ ಹೊಂದಿರುವಂಥದ್ದು. ತರೀಕೆರೆಯ ಭಾಗದಲ್ಲಿ ಈ ಒಂದು ಲಕ್ವಳ್ಳಿ ಡ್ಯಾಮ್ ಅನ್ನ ಮಾಡಿರುವಂಥದ್ದು. ಭದ್ರಾ ಅಣೆಕಟ್ಟು, ಈ ಭದ್ರಾ ಅಣೆಕಟ್ಟು ಭದ್ರಾ ರಿಸರ್ವ್ ಅಂತಾನೆ, ಟೈಗರ್ ರಿಸರ್ವ್ ಅನ್ನುವಂಥದ್ದು ಈ ಒಂದು ಪ್ರದೇಶದಲ್ಲಿ ನಾವು ಕರೆಯುವಂಥದ್ದು. ಇದರ ಒಂದು ಸಂಗ್ರಹಣ ಸಾಮರ್ಥ್ಯ, ನೀರಿನ ಒಂದು ಸಂಗ್ರಹಣ ಸಾಮರ್ಥ್ಯ ನೋಡೋದಾದ್ರೆ 71.50 TMC ಒಂದು ಸಂಗ್ರಹಣ ಸಾಮರ್ಥ್ಯವನ್ನ ಹೊಂದಿದೆ. ಕಲಟೇರಿ ಜಲಪಾತ ಕೂಡ ಈ ಒಂದು ಭದ್ರಾ ನದಿಯಿಂದನೇ ನಿರ್ಮಾಣ ಆಗಿರುವಂತದ್ದು ನೋಡ್ತೇವೆ. ಚಂದ್ರದ್ರೋಣ ಪರ್ವತಗಳಿಂದ ಕೆಳಗೆ ಧುಮುಕುವಂಥದ್ದು ಈ ಒಂದು ಜಲಪಾತ, ಕಲ್ಹಡಗಿರಿ ಜಲಪಾತ ಅನ್ನುವಂಥದ್ದು. ಹೆಬ್ಬೆ ಫಾಲ್ಸ್ ಕೂಡ, ಇದು ಕೂಡ ಕೆಮ್ಮನಗುಂಡಿ ಸಮೀಪದ ಭದ್ರಾ ನದಿಯಿಂದ ಈ ಹೆಬ್ಬೆ ಜಲಪಾತ ಅನ್ನುವಂಥದ್ದು ಆಗಿರುವಂಥದ್ದು. ಸುಮಾರು 168 ಮೀಟರ್ ಎತ್ತರವನ್ನ ಈ ಒಂದು ಜಲಪಾತ ಹೊಂದಿರುವಂಥದ್ದು. ಇನ್ನು ಹರಿದ್ರಾ ನದಿ, ಈ ನದಿ ಹರಿಹರ ತಾಲೂಕಿನಲ್ಲಿ ಜನಿಸುತ್ತೆ. ನಂತರ ಇದು ತುಂಗಭದ್ರಾ ನದಿಯನ್ನ ಸೇರುವಂಥದ್ದು. ದೇವರ ಬೆಳಕೆರೆ ಡ್ಯಾಮ್ ಅನ್ನ, ಜಲಾಶಯವನ್ನ ನಿರ್ಮಾಣ ಮಾಡಿರುವಂಥದ್ದು ಈ ಹರಿದ್ರಾ ನದಿಯಿಂದ. ಹರಿದ್ರಾ ತಾಲೂಕಿನ ಒಂದು ದೇವರ ಬೆಳಕೆರೆ ಗ್ರಾಮದಲ್ಲಿ ಇದಕ್ಕೆ ಒಂದು ಚೆಕ್ ಡ್ಯಾಮ್ ಅಥವಾ ಒಂದು ಪಿಕಪ್ ಡ್ಯಾಮ್ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಸುಮಾರು 10,570 ಒಂದು ಎಕರೆಗಳಿಗೆ ಈ ಒಂದು ಡ್ಯಾಮ್ ನಿಂದ ನೀರನ್ನ ಸಪ್ಲೈ ಮಾಡಲಾಗುತ್ತೆ. ನಂತರ ವೇದಾ ಮತ್ತು ಅವತಿ ಎರಡು ಉಪನದಿ ಇದೆ. ಇದು ವೇದಾವತಿಯಾಗಿರುವಂತದ್ದು. ಇದು ಬಾಬಾ ಬುಡಂಗಿರಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟುವಂತದ್ದು ಈ ಒಂದು ವೇದಾವತಿ ನದಿ. ನಂತರ ಹಗರಿ ಎಂತನೂ ಈ ವೇದಾವತಿ ನದಿಯನ್ನ ಆಂಧ್ರ ಪ್ರದೇಶದ ಭಾಗದಲ್ಲಿ ಕರೆಯುವಂತದ್ದನ್ನ ನಾವು ನೋಡ್ತೇವೆ. ಸುವರ್ಣಮುಖಿ ಎಂಬುವಂತಹ ಒಂದು ನದಿ, ಉಪನದಿ, ಇದು ವೇದಾವತಿಯೊಂದಿಗೆ ಸಂಗಮವಾಗ್ತದೆ. ವೇದಾವತಿ ನದಿ, ಸುವರ್ಣಮುಖಿ ನದಿ ಇವೆರಡೂ ಕೂಡ ಆಂಧ್ರ ಪ್ರದೇಶದಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಕೂಡಲಹಳ್ಳಿಯಲ್ಲಿ ಒಂದಾಗುವಂತದನ್ನ ನಾವು ನೋಡ್ತೇವೆ. ವೇದಾವತಿ ನದಿಯ ಒಂದು ಉದ್ದವನ್ನ ನೋಡೋದಾದ್ರೆ ತುಂಗಭದ್ರಾ ನದಿಯೊಂದಿಗೆ ಸಂಗಮದವರೆಗೆ ಸುಮಾರು 391 ಕಿಲೋಮೀಟರ್ ಇದು ವ್ಯಾಪ್ತಿಯನ್ನ ಹೊಂದಿರುವಂತದ್ದು. ಹಾಗೆ 14,386 ಚದರ ಕಿಲೋಮೀಟರ್ ಅನ್ನ ಈ ಒಂದು ವೇದಾವತಿ ನದಿ ಜಲಾನಯನ ಪ್ರದೇಶವನ್ನ ಹೊಂದಿರುವಂತದ್ದನ್ನ ನಾವು ನೋಡ್ತೇವೆ. ಇನ್ನು ವಾಣಿ ವಿಲಾಸ ಸಾಗರ ಅಣೆಕಟ್ಟು, ಮಾರಿ ಕಣಿವೆ ಅಣೆಕಟ್ಟು ಅನ್ನುವಂತಹ ಒಂದು ಹೆಸರಿಂದ ಕೂಡ ನಾವು ಇದನ್ನು ಕರಿತೀವಿ. ನಾವು ಇದನ್ನ ವೇದಾವತಿ ನದಿಗೆ ಅಡ್ಡಲಾಗಿ ಈ ಒಂದು ಜಲಾಶಯನ ನಿರ್ಮಾಣ ಮಾಡಿದ್ದಾರೆ. ಯಾವಾಗ 1897ರಲ್ಲಿ ಮೈಸೂರು ಮಹಾರಾಜರು ಒಂದು ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ಸುಮಾರು 30 TMC ನೀರನ್ನ ಸಂಗ್ರಹಣೆಯ ಸಾಮರ್ಥ್ಯವನ್ನ ಹೊಂದಿರುವಂತದ್ದನ್ನ ನಾವು ನೋಡ್ತೇವೆ. ವೇದಾವತಿ ನದಿಗೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಕಟ್ಟಿರುವಂತಹ ಅಣೆಕಟ್ಟು ಮಾರಿ ಕಣಿವೆ ಅಣೆಕಟ್ಟು ಅಥವಾ ವಾಣಿ ವಿಲಾಸ ಸಾಗರ ಅನ್ನುವಂತಹ ಹೆಸರಿನಿಂದ ಕರೆಯಲಾಗುತ್ತೆ. ಇನ್ನು ಬೋರನ ಕಣಿವೆ ಅಣೆಕಟ್ಟು ಅನ್ನುವಂಥದ್ದು 2 ಪರ್ವತಗಳ ನಡುವೆ ಈ ಒಂದು ಅಣೆಕಟ್ಟನ್ನ ಕಟ್ಟಿರುವಂತದ್ದು.
ಸುವರ್ಣಮುಖಿ ನದಿಯಿಂದ ಬರುವಂತಹ ಒಂದು ಏನ್ ನೀರಿದೆ ಅದಕ್ಕೆ ಚಿಕ್ಕನಾಯಕನಹಳ್ಳಿ ಮತ್ತು ತುಮಕೂರು ನಿರ್ಮಾಣ ಮಾಡಿರುವಂತಹದ್ದು ಈ ಒಂದು ಅಣೆಕಟ್ಟಿನಿಂದ. ಬಹಳ ವಿಶೇಷವಾದಂತಹ ನದಿ ಇನ್ನೊಂದು ಭೀಮಾ ನದಿ. ಭೀಮಾ ನದಿ ಅಷ್ಟಾಗಿ ರಾಯಚೂರು ಕೆಲವು ಭಾಗದಲ್ಲಿ ಮಾತ್ರ ಈ ಒಂದು ನದಿಯನ್ನ ಕಾಣ್ತಾ ಹೋಗ್ತೀವಿ. ಗುಲ್ಬರ್ಗ, ರಾಯಚೂರು, ಯಾದಗಿರಿ ಈ ಮೂರು ಜಿಲ್ಲೆಗಳಲ್ಲಿ ನಾವು ಈ ಒಂದು ಭೀಮಾ ನದಿಯನ್ನ ನೋಡ್ತೇವೆ. ಉಳಿದಿದ್ದೆಲ್ಲ ಪುಣೆಯ ಭಾಗದಲ್ಲಿ ನೋಡುವಂಥದ್ದು, ಅಂದ್ರೆ ಗೋವಾ ಭಾಗದಲ್ಲಿ ನಾವು ಹೆಚ್ಚಿನದಾಗಿ ಇದನ್ನ ನೋಡ್ತಾ ಬರುವಂತದ್ದು. ಆದ್ರೂ ಸ್ವಲ್ಪ ಚರ್ಚೆಯನ್ನ ಮಾಡ್ತೀನಿ, ಯಾಕೆಂದ್ರೆ ನಮ್ಮ ರಾಜ್ಯದ ಮೂಲಕವಾಗಿ 3 ಜಿಲ್ಲೆಗಳನ್ನು ದಾಟಿ ಹೋಗುವಂತದ್ದು. ಪ್ರಮುಖವಾದಂತಹ ಉಪನದಿಗಳನ್ನು ನೋಡೋದಾದ್ರೆ ಇದಕ್ಕೆ ಗೋದಾ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ. ಕುಕ್ಕಡಿ ನದಿ ಅನ್ನುವಂತಹ ಒಂದು ನದಿಯನ್ನ ಆಗಿರುವಂತದ್ದು. ಹಾಗೆಯೇ ಚೆಸ್ಮನ್ ಡ್ಯಾಮ್ ಅನ್ನುವಂಥದ್ದು ಪುಣೆಯಲ್ಲಿ ಮಾಡಿದ್ದಾರೆ. ಯಾವ ನದಿಗೆ? ಈ ಒಂದು ಭೀಮಾ ನದಿಗೆ. ಹಾಗೆ ಭಾಮಾ ನದಿ ಅನ್ನುವಂಥದ್ದು, ಭಾಮಾ ಆಸ್ಕೆಡ್ ಅಣೆಕಟ್ಟು ಪುಣೆಯಲ್ಲಿ ಮಾಡಿರುವಂತದ್ದು. ಹಾಗೆ ಇಂದ್ರಯಾನಿ ನದಿ ಅನ್ನುವಂಥದ್ದು ಭೀಮಾ ನದಿಗೆ ಬಂದ್ ಜಾಯಿಂಟ್ ಆಗುತ್ತೆ. ಮೂಲಮೂತ ನದಿ ಇವೆರಡೂ ಕೂಡ ಈ ಒಂದು ಭೀಮಾ ನದಿಗೆ ಬಂದ್ ಜಾಯಿಂಟ್ ಆಗುವಂಥದ್ದು. ಹಾಗೆ ನೀರಾವ್ ನದಿ ಅನ್ನುವಂತಹ ಒಂದು ನದಿ ಜಾಯಿಂಟ್ ಆಗುತ್ತೆ. ಹಾಗೆ ಎಡಭಾಗದಲ್ಲಿ ಹರ್ಣಾ ನದಿ ಅನ್ನುವಂಥದ್ದು ಬರುತ್ತೆ. ಅಂಬ್ರಜಾ ನದಿ ಅಂದ್ರೆ ಗುಲ್ಬರ್ಗದಲ್ಲಿ ಬರುವಂತದ್ದು, ಕಲಬುರಗಿಯಲ್ಲಿ ಬಂದು ಈ ಒಂದು ಭೀಮಾ ನದಿಯನ್ನ ಸೇರುವಂತದ್ದು. ಹಾಗೆ ಯಾದಗಿರಿ ಡಿಸ್ಟಿಕ್ ನಿಂದ ಕಾಗಿನಿ ನದಿ ಈ ಒಂದು ಭೀಮಾ ನದಿಗೆ ಸೇರುವಂತದ್ದು. ಭೀಮಾ ನದಿಗೆ ಸೇರಿ ಅದು ಕೃಷ್ಣ ನದಿ ಆಗುವಂತದ್ದು. ಹಂಗಾ ನದಿ ಅನ್ನುವಂಥದ್ದು ಕೂಡ ಇನ್ನೊಂದು ನದಿ ಇದೆ, ಅದು ಕೂಡ ಜಾಯಿಂಟ್ ಆಗುವಂತದ್ದು. ಭೀಮಾ ನದಿಯ ಉಪನದಿಗಳು ಬಗ್ಗೆ ಚರ್ಚೆಯನ್ನ ಮಾಡುವಂತದ್ದು. ಮಹಾರಾಷ್ಟ್ರದ ಒಂದು ಪುಣೆ ಜಿಲ್ಲೆಯಲ್ಲಿ ಕೇಡ್ ತಾಲೂಕಿನ ಭೀಮಾಶಂಕರ ಬೆಟ್ಟದಲ್ಲಿ ಈ ಒಂದು ಭೀಮಾ ನದಿ ಹುಟ್ಟುವಂತದ್ದು. ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ರಾಜ್ಯಗಳ ಮೂಲಕವಾಗಿ ಹರಿಯುವಂತದ್ದನ್ನ ನಾವು ನೋಡ್ತೇವೆ. ಸುಮಾರು 70,614 ಒಂದು ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಈ ಒಂದು ಜಲನಯನ ಪ್ರದೇಶವನ್ನ ಹೊಂದಿರುವಂತದ್ದು. ಗೋದ್, ಹಂಗ, ಹರ್ಣ, ಹಮ್ರಜ, ಕಾಗಿನಿ, ಭಾಮಾ, ಇಂದ್ರಯನಿ, ಮೂಲಮೂತ, ನೀರ ಇಂತಹ ಒಂದು ಉಪನದಿಗಳನ್ನ ಇದು ಹೊಂದಿದೆ. ನಾನಾಗ್ಲೇ ಹೇಳಿದೆ ಚೆಸ್ಮನ್ ಡ್ಯಾಮ್, ಉಜ್ಜಯಿನಿ ಅಣೆಕಟ್ಟು, ಈ ಒಂದು ಅಣೆಕಟ್ಟುಗಳನ್ನ ಭೀಮಾ ನದಿಗೆ ಕಟ್ಟಿರುವಂತದ್ದು. ಇವೆಲ್ಲ ಅಣೆಕಟ್ಟು ಕೂಡ ನಮ್ಮ ರಾಜ್ಯದಲ್ಲಿಲ್ಲ, ಮಹಾರಾಷ್ಟ್ರ ರಾಜ್ಯದಲ್ಲಿದೆ, ಇನ್ನೊಂದು ಪುಣೆಯಲ್ಲಿ ಇರುವಂತದ್ದು. ಇನ್ನು ನಂತರದಲ್ಲಿ ಕಾಳಿ ನದಿ ವ್ಯವಸ್ಥೆ. ಕಾಳಿ ನದಿ ನಿಮ್ಗೆಲ್ಲ ಗೊತ್ತಿದೆ, ಉತ್ತರ ಕನ್ನಡದ ಫೇಮಸ್ ನದಿ ಕಾಳಿ ನದಿ. ಡಿಗ್ಗಿ ಗ್ರಾಮದಲ್ಲಿ, ಜೊಯ್ಡಾ ತಾಲೂಕಿನ ಡಿಗ್ಗಿ ಗ್ರಾಮದಲ್ಲಿ, ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಹುಟ್ಟುವಂಥದ್ದು. ಕಾಳಿ ನದಿ ಕಾರವಾರದ ಮೂಲಕವಾಗಿ ಅರಬ್ಬಿ ಸಮುದ್ರವನ್ನ ಸೇರುವಂಥದ್ದು. ಕಾಳಿ ನದಿಗೆ ಕನ್ನೇರಿ, ಕೊಡಸಳ್ಳಿ, ತಟ್ಟಿಹಳ್ಳಿ ಅನ್ನುವಂತಹ ಕೆಲವು ಉಪನದಿಗಳು ಬಂದು ಕೂಡ ಸೇರುತ್ತೆ. ನದಿಯ ಒಂದು ಜಲನಯನ ಚದರ ಕಿಲೋಮೀಟರ್ ನೋಡಿದರೆ 5,085 ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂತದ್ದು. ನೋಡಿ, ಡಿಗ್ಗಿ ಜೊಯ್ಡಾ ತಾಲೂಕಿನಲ್ಲಿ ಹುಟ್ಟುತ್ತೆ. ಇಲ್ಲಿ ಸೂಪಾ ಡ್ಯಾಮ್ ಅನ್ನ ಕಟ್ಟಿರುವಂತ. ಸೂಪಾ ಡ್ಯಾಮ್ ಗಣೇಶನ ಗುಡಿಯಲ್ಲಿ ಅನ್ನುವಂತಹ ಊರ್ ಬರುತ್ತೆ. ಅಲ್ಲಿ ಒಂದು ಸೂಪರ್ ಡ್ಯಾಮ್, ಅತಿ ಎತ್ತರದ, ನಮ್ಮ ರಾಜ್ಯದ ಅತಿ ಎತ್ತರದ ಡ್ಯಾಮ್ ಇದೆ ಸೂಪಾ ಡ್ಯಾಮ್. ನಂತರದಲ್ಲಿ ಕೈಗಾ ಒಂದು ಅಣು ವಿದ್ಯುತ್ ಸ್ಥಾವರ. ನಂತರ ಇದಕ್ಕೊಂದು ತಟ್ಟಿಹಳ್ಳಿ ಅನ್ನುವಂತಹ ಒಂದು ಉಪನದಿ ಬಂದು ಸೇರುವಂತದ್ದು. ಹಾಗೆ ಕನ್ನೇರಿ ನದಿ ಒಂದು ಉಪನದಿ ಬಂದು ಸೇರುವಂತದ್ದನ್ನ ನಾವು ನೋಡ್ತೇವೆ. ಇದಕ್ಕೆ ಹೆಚ್ಚಿನ ಉಪನದಿಗಳು ಕಡಿಮೆ ಇದೆ. ಆಮೇಲೆ ಕೆಲವು ಸಾಕಷ್ಟು ಫೇಮಸ್ ಯಾವುದು ಜಲಪಾತಗಳನ್ನ ಹೊಂದಿರುವಂತದ್ದು. ನೋಡಿ, ಲಾಲ್ಗುಳಿ ಫಾಲ್ಸ್, ಸಾತೊಡ್ಡಿ ಫಾಲ್ಸ್, ಆಮೇಲೆ ಇನ್ಯಾವುದು ಲಾಲ್ಗುಳಿ ಫಾಲ್ಸ್, ಸಾತೊಡ್ಡಿ ಫಾಲ್ಸ್, ಇವೆಲ್ಲ ಒಂದು ಕಾಳಿ ನದಿಯ ಒಂದು ಜಲಪಾತಗಳು. ಈ ಒಂದು ಕಾಳಿ ನದಿಯಲ್ಲಿ ಕೂಡ ಒಂದು ನಾವು ರಾಷ್ಟ್ರೀಯ ಉದ್ಯಾನವನಗಳನ್ನು ಕೂಡ ನೋಡ್ತೇವೆ. ಅಣಶಿ ರಾಷ್ಟ್ರೀಯ ಉದ್ಯಾನವನ, ಅಣಶಿ ರಾಷ್ಟ್ರೀಯ ಉದ್ಯಾನವನ ಅನ್ನುವಂಥದ್ದು ಕೂಡ ನಾವು ನೋಡುವಂಥದ್ದು. ಹಾಗೆ ಈ ಒಂದು ಕಾಳಿ ನದಿಯ ವ್ಯವಸ್ಥೆಗೆ ಒಂದು ಕದ್ರಾ ಅಣೆಕಟ್ಟು, ಹಾಗೆಯೇ ಕೊಡಸಳ್ಳಿ ಅಣೆಕಟ್ಟು ಅನ್ನುವಂತಹ ಒಂದು ಅಣೆಕಟ್ಟನ್ನು ಕೂಡ ನಾವು ನಿರ್ಮಾಣ ಮಾಡಿರುವಂತದ್ದನ್ನ ನೋಡುವಂಥದ್ದು. ಬೊಮ್ಮನಹಳ್ಳಿ ಅಣೆಕಟ್ಟು, ಇವೆಲ್ಲ ಕೆಲವೊಂದು ಅಣೆಕಟ್ಟನ್ನು ಕೂಡ ನೋಡುವಂಥದ್ದು. ಇನ್ನು ನಂತರದ ಕಾಳಿ ನದಿಯ ಉಪನದಿಗಳ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಹಾಗೆ ಸೂಪರ್ ಅಣೆಕಟ್ಟು ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ
ಒಂದು ಜೊಯ್ಡಾ ತಾಲೂಕಿನಲ್ಲಿ ಗಣೇಶನಗುಡಿಯಲ್ಲಿ ಈ ಅಣೆಕಟ್ಟನ್ನ 1974ರಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ ಸ್ನೇಹಿತರೆ. ಇದು ಸುಮಾರು 101 ಮೀಟರ್ ಎತ್ತರವನ್ನ ಹೊಂದಿದೆ. ಅತಿ ಎತ್ತರದ ಒಂದು ಅಣೆಕಟ್ಟು ಅನ್ನುವಂಥದ್ದು ಖ್ಯಾತಿಗೆ ಪಡೆದುಕೊಂಡಂಥದ್ದು. ನಂತರ 147 TMC ನೀರನ್ನ ಈ ಸಂಗ್ರಹಣಾ ಸಾಮರ್ಥ್ಯವನ್ನ ಹೊಂದಿರುವಂತದ್ದು ಸೂಪಾ ಅಣೆಕಟ್ಟು. ನಂತರದಲ್ಲಿ ಬೊಮ್ಮನಹಳ್ಳಿ ಪಿಕಪ್ ಅಣೆಕಟ್ಟು, ಇದು ಕೂಡ ಒಂದು ಬರುವಂತದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಇದು ಕೂಡ ಸಾಕಷ್ಟು ಕೆಲವು ಭಾಗಗಳಿಗೆ ನೀರನ್ನ ಕೊಡುವಂತಹ ಕೆಲಸ ಕೂಡ ಈ ಒಂದು ಅಣೆಕಟ್ಟಿನಿಂದ ಆಗುವಂಥದ್ದು. ಇನ್ನೊಂದು ಅಣೆಕಟ್ಟು ಕದ್ರಾ ಅಣೆಕಟ್ಟು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ 1997ರಲ್ಲಿ ಕದ್ರಾ ಅಣೆಕಟ್ಟನ್ನ ಕಟ್ಟಿರುವಂತದ್ದು. ಇದರ ಎತ್ತರವನ್ನು ನೋಡೋದಾದ್ರೆ 40.5 ಮೀಟರ್ ಎತ್ತರವನ್ನು ಹೊಂದಿದೆ. ಹಾಗೆ ಸುಮಾರು 209 ಮಿಲಿಯನ್ ಸೆಂಟಿಮೀಟರ್ ನಷ್ಟು ನೀರಿನ ಒಂದು ಸಂಗ್ರಹಣ ಸಾಮರ್ಥ್ಯವನ್ನ ಈ ಒಂದು ಕದ್ರಾ ಅಣೆಕಟ್ಟು ಹೊಂದಿರುವಂತದ್ದು. ಇನ್ನು ಕೊಡಸಳ್ಳಿ ಅಣೆಕಟ್ಟು ಅನ್ನುವಂಥದ್ದು ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಈ ಒಂದು ಭಾಗದಲ್ಲಿ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ಹಾಗೆ ಈ ಅಣೆಕಟ್ಟು 647 ಮಿಲಿಯನ್ ಕ್ಯೂಬಿಕ್ ಮೀಟರ್ ಒಂದು ನೀರಿನ ಸಂಗ್ರಹಣವನ್ನ ಹೊಂದಿರುವಂತಹ ಸಾಮರ್ಥ್ಯ ಕೊಡಸಳ್ಳಿ ಅಣೆಕಟ್ಟಿಗೆ ಇರುವಂತದ್ದು. ನಾನಾಗ್ಲೇ ನಿಮ್ಗೆ ಹೇಳಿದೆ, ಸಾಕಷ್ಟು ಒಂದು ಬಹಳ ಫೇಮಸ್ ಆದಂತಹ ಒಂದು ಜಲಪಾತಗಳು ಕೂಡ ಈ ಒಂದು ನಿರ್ಮಾಣ ಆಗಿರುವಂತದ್ದು ಕಾಳಿ ನದಿಯಿಂದ. ಲಾಲ್ಗುಳಿ ಜಲಪಾತ, ಹಾಗೆ ಸಾತೊಡ್ಡಿ ಜಲಪಾತ, ಇವೆಲ್ಲ ಫೇಮಸ್ ಆದಂತಹ ಜಲಪಾತಗಳು ಈ ಒಂದು ನದಿಯಿಂದ ಆಗಿರುವಂತದ್ದು. ಇನ್ನು ನಮ್ಗೆಲ್ಲ ಚಿರಪರಿಚಿತವಾದಂತಹ ನದಿ ಶರಾವತಿ ನದಿ. ಅಂಬುತೀರ್ಥದಲ್ಲಿ, ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಈ ಒಂದು ನದಿ ಹುಟ್ಟುವಂತದ್ದು. ನದಿಯ ಒಂದು ಜಲನಯನ ಪ್ರದೇಶವನ್ನು ನೋಡೋದಾದ್ರೆ 2985 ಒಂದು ಚದರ ಕಿಲೋಮೀಟರ್ ಜಲನಯನ ಪ್ರದೇಶವನ್ನ ಹೊಂದಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಈ ಒಂದು ನದಿ ವ್ಯವಸ್ಥೆಯನ್ನ ನೋಡೋದಾದ್ರೆ ನಾವು ಅಂಬುತೀರ್ಥದಲ್ಲಿ ಹುಟ್ಟಿ ನಂತರ ಲಿಂಗನಮಕ್ಕಿಯಲ್ಲಿ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿದೀವಿ ನಾವು. ಮಹಾತ್ಮ ಗಾಂಧಿ ಜಲನಯನ ಅನ್ನುವಂತಹ ಒಂದು ಹೆಸರನ್ನು ಕೂಡ ಕರೆಯುವಂಥದ್ದು. ಅಲ್ಲಿ ಒಂದು ಇನ್ನೊಂದು ನೀರನ್ನ ತಳಗಳಲ್ಲೇ ಅನ್ನುವಂತಹ ಒಂದು ಅಣೆಕಟ್ಟನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದೀವಿ. ಆ ತಳಗಳಲ್ಲೇ ಅಣೆಕಟ್ಟಿನ ಧಾಮದಲ್ಲೇ ಒಂದು ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮವನ್ನ ಕೂಡ ನಾವು ನಿರ್ಮಾಣ ಮಾಡಿರುವಂತದ್ದು. ಇದರ ನಂತರದಲ್ಲಿ ನಿಮ್ಗೆಲ್ಲ ವಿಶ್ವವಿಖ್ಯಾತ ಒಂದು ಜೋಗ ಜಲಪಾತ ಕೂಡ ಈ ಒಂದು ಶರಾವತಿ ನದಿಯಿಂದ ಉಂಟಾಗಿರುವಂತದ್ದು. ನಂತರ ಈ ಒಂದು ನೀರಿನ ನಂತರದಲ್ಲಿ ಬರುವಂತಹ ಒಂದು ಜಲಪಾತ ಒಂದು ಡ್ಯಾಮ್ ಅನ್ನುವಂಥದ್ದು ಗೇರ್ಸೊಪ್ಪ ಡ್ಯಾಮ್, ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಬರುವಂತದ್ದು ಗೇರ್ಸೊಪ್ಪ ಡ್ಯಾಮ್ ಅನ್ನುವಂಥದ್ದು. ನಂತರ ಕೆಲವೊಂದು ಜಲಪಾತಗಳು ಕೂಡ ಇದೆ. ಬಂಗಾರ ಕುಸುಮ ಅನ್ನುವಂತಹ ಫಾಲ್ಸ್ ಇದೆ, ಕೋನೇಹಳ್ಳಿ ಅನ್ನುವಂತಹ ಫಾಲ್ಸ್ ಕೂಡ ಇದೆ. ಶರಾವತಿ ವನ್ಯಜೀವಿ ಧಾಮ ಕೂಡ ಈ ಒಂದು ಭಾಗದಲ್ಲಿ ಕಂಡು ಬರುತ್ತೆ. ನಂತರ ಮ್ಯಾಂಗ್ರೋವ್ಸ್ ಕಾಡುಗಳು ಈ ಒಂದು ಭಾಗದಲ್ಲಿ ಕಂಡು ಬರುವಂತದ್ದು. ನಂತರ ಇದು ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನ ಸೇರುವಂತದ್ದು ಅಂತ ನೋಡುವಂಥದ್ದು. ಇನ್ನು ಲಿಂಗನಮಕ್ಕಿ ಅಣೆಕಟ್ಟು ನಿಮ್ಗೆಲ್ಲ ಗೊತ್ತಿರುವಂತದ್ದು, ಅತಿ ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಂತಹ ಕರ್ನಾಟಕದ ಏಕೈಕ ಅಣೆಕಟ್ಟು. ಕಾರ್ಗಲ್ ಗ್ರಾಮದಲ್ಲಿ ಸಾಗರ ತಾಲೂಕಿನ ಕಾರ್ಗಲ್ ನಲ್ಲಿ 1964 ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು. ಸುಮಾರು 193 ಅಡಿ ಎತ್ತರ, ಉದ್ದ 2400 ಮೀಟರ್ ಉದ್ದ ಇರುವಂತದ್ದು ನಾವು ನೋಡುವಂತದ್ದು. ವಿದ್ಯುತ್ ಸಾಮರ್ಥ್ಯವನ್ನ ಸುಮಾರು 55 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನ ಈ ಲಿಂಗನಮಕ್ಕಿ ಡ್ಯಾಮ್ ಕೊಡುವಂತದ್ದನ್ನ ನಾವು ನೋಡ್ತೇವೆ. ಹಾಗೆ ಗೇರ್ಸೊಪ್ಪ ಡ್ಯಾಮ್, ಆ ನೀರನ್ನ ನಂತರದಲ್ಲಿ ಬಂದಂತಹ ನೀರನ್ನ ಈ ಒಂದು ಡ್ಯಾಮ್ ನ ಶೇಖರಣೆ ಮಾಡಲಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಒಂದು ಗೇರ್ಸೊಪ್ಪದಲ್ಲಿ 2002ರಲ್ಲಿ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. 240 ಮೆಗಾವ್ಯಾಟ್ ಅಂದ್ರೆ 4 ಘಟಕಗಳ ವಿದ್ಯುತ್ ಸಾಮರ್ಥ್ಯವನ್ನ ಈ ಒಂದು ಅಣೆಕಟ್ಟು ಹೊಂದಿರುವಂತದ್ದನ್ನ ನಾವು ನೋಡುವಂತದ್ದು. ಇನ್ನು ನಂತರದಲ್ಲಿ ಜೋಗ್ ಫಾಲ್ಸ್ ನಿಮ್ಗೆಲ್ಲ ಗೊತ್ತೇ ಇದೆ. ವಿದ್ಯುತ್ ಕೇಂದ್ರವು 1948ರಿಂದ ಈ ಒಂದು ಭಾಗದಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಸುಮಾರು 253 ಮೀಟರ್ಗಳಿಂದ ಈ ಒಂದು ನೀರು ಜೋಗ್ ಜಲಪಾತದಲ್ಲಿ ಧುಮುಕುವಂತದ್ದನ್ನು ನೋಡ್ತೇವೆ. ಕೃಷ್ಣರಾಜೇಂದ್ರ ಜಲ ವಿದ್ಯುತ್ ಯೋಜನೆ ಅನ್ನುವಂತಹ ಹೆಸರಿನಿಂದ ಕೂಡ ನಾವು ಇದನ್ನ ಕರಿತಿದ್ವು ಮುಂಚೆ. ಈಗ ಮಾತ್ರ ನಾವು ಲಿಂಗನಮಕ್ಕಿ ಡ್ಯಾಮ್ ನಿಂದ ಏನ್ ಉಪಯೋಗ ಮಾಡ್ತೀವಲ್ಲ ಜಲ ವಿದ್ಯುತ್ ಅನ್ನ, ಅದನ್ನ ನಾವು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಅನ್ನುವಂತ ಹೆಸರಿಂದ ಕರೆಯುವಂತದನ್ನ ನಾವು ನೋಡುವಂತದ್ದು. ಜೋಗ ಜಲಪಾತ ಸಾಗರ ತಾಲೂಕಿನಲ್ಲಿ ಕಂಡು ಬರುವಂತದ್ದು.
ಇನ್ನೊಂದು ಸಣ್ಣದಾದಂತಹ ಬಂಗಾರ ಕುಸುಮ ಅನ್ನುವಂತಹ ಜಲಪಾತ ಬರುತ್ತೆ. ಅದು ಕೂಡ ಹೊನ್ನಾವರ ತಾಲೂಕಿನ ಮೂಲಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 206ರಲ್ಲಿ ಪಕ್ಕದಲ್ಲಿ ಈ ಒಂದು ಬಂಗಾರ ಕುಸುಮ ಅನ್ನುವಂತಹ ಒಂದು ಜಲಪಾತ ಕಂಡು ಬರುವಂತದ್ದು. ಗೇರುಸೊಪ್ಪದ ಬೆಟ್ಟಗಳ ನಡುವೆ ಹಾದು ಹೋಗುವಾಗ ಈ ಒಂದು ಜಲಪಾತ ಕಾಣಸಿಗುತ್ತೆ ನಮ್ಗೆಲ್ಲ. ಇನ್ನು ಕುಡುಮರಿ ಜಲಪಾತ, ಬೆಳ್ಳಿಗುಂಡಿ ಜಲಪಾತ ಅನ್ನುವಂಥದ್ದು 2 ಜಲಪಾತಗಳು ಬರುತ್ತೆ. ಇದು ಕೂಡ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಚಾಕಿಕಲ್ಲು ಅನ್ನುವಂತಹ ಒಂದು ಗ್ರಾಮದಲ್ಲಿ ಈ ಒಂದು ಸಣ್ಣದಾದಂತಹ ಜಲಪಾತ ಕಂಡು ಬರುವಂತದ್ದು. ಸಣ್ಣದೇನಲ್ಲ, ಇದು 91 ಮೀಟರ್ ಎತ್ತರದಿಂದ ಈ ಒಂದು ನೀರು ಧುಮುಕಿಸುವಂತದ್ದು. ನಂತರ ಕೂಸಳ್ಳಿ ಜಲಪಾತ, ಇದು ಕೂಡ ಬೈಂದೂರು ತಾಲೂಕಿನಲ್ಲಿ ಬರುವಂತದ್ದು. ಶರಾವತಿಯ ನದಿ ಕಣಿವೆಯಲ್ಲೇ ಈ ಒಂದು ಜಲಪಾತ ಕಂಡು ಬರುವಂತದ್ದು. 120 ಮೀಟರ್ ಇಂದ ನೀರು ಬೀಳುತ್ತೆ. ಇವೆಲ್ಲ ಶರಾವತಿ ನದಿ ಕಣಿವೆಯಲ್ಲೆಲ್ಲ ಉಂಟಾದಂತಹ ಜಲಪಾತಗಳು. ಇನ್ನು ಅಘನಾಶಿನಿ ನದಿ ವ್ಯವಸ್ಥೆ, ಉತ್ತರ ಕನ್ನಡ ಜಿಲ್ಲೆಯ ಇನ್ನೊಂದು ನದಿ ಫೇಮಸ್ ಆದಂತದ್ದು ಕಾಳಿ ನದಿ ಅಷ್ಟೇ, ಅಘನಾಶಿನಿ ನದಿ. ಅಘನಾಶಿನಿ ನದಿ ಸಿರ್ಸಿಯ ಒಂದು ಶಂಕರ ಹೊಂಡದಲ್ಲಿ ಈ ಒಂದು ನದಿ ಹುಟ್ಟುವಂತದ್ದು. ಅಘನಾಶಿನಿ ನದಿ ಮಿರ್ಜಿ ನದಿ ಅನ್ನುವಂತಹ ಒಂದು ಹೆಸರಿನಿಂದನೂ ಕೂಡ ಇದನ್ನ ಕರೆಯುವಂತದ್ದು. ಸುಮಾರು 117 ಕಿಲೋಮೀಟರ್ ಇದು ಹರಿಯುವಂತದನ್ನ ನೋಡ್ತೇವೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಸಮೀಪದ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಅಘನಾಶಿನಿ ನದಿಯ ವ್ಯವಸ್ಥೆಯನ್ನ ನೋಡೋದಾದ್ರೆ ನೀವು ಶಂಕರ ಹೊಂಡದಲ್ಲಿ ಶಿರ್ಸಿಯಲ್ಲಿ ಇದು ಹುಟ್ಟುವಂತದ್ದು. ಇದಕ್ಕೆ ಮಾವಿನ ಹೊಳೆ ಅನ್ನುವಂತಹ ಒಂದು ಉಪನದಿ ಬಂದು ಸೇರುವಂತದ್ದು. ಜೊತೆಗೆ ಇಳಿಮನೆ ನದಿ ಅನ್ನುವಂತಹ ಒಂದು ಉಪನದಿ ಬಂದು ಸೇರುತ್ತೆ. ಬೆಣ್ಣೆ ಹೊಳೆ ಅನ್ನುವಂಥದ್ದು, ಮಾಸ್ತಿ ಹಳ್ಳ ಅನ್ನುವಂಥದ್ದು, ಹಾಗೆ ದೇವಿ ಹಳ್ಳ ಅನ್ನುವಂಥದ್ದು, ಇವೆಲ್ಲ ಒಂದು ಸಣ್ಣ ಸಣ್ಣ ಉಪನದಿಗಳು ಬಂದು ಸೇರುವಂಥದ್ದು. ಇಲ್ಲಿ ಬುರುಡೆ ಇಳಿಮನೆ ಅನ್ನುವಂತಹ ಒಂದು ಅಥವಾ ಬುರುಡೆ ಜಲಪಾತ ಅನ್ನುವಂತಹ ಹೆಸರಿನಿಂದ ಒಂದು ಜಲಪಾತ ಕಂಡು ಬರುತ್ತೆ. ಜೊತೆಗೆ ಕೆಲವೊಂದು ಜಲಪಾತಗಳು, ಉಂಚಳ್ಳಿ ಫಾಲ್ಸ್ ಅಘನಾಶಿನಿ ನದಿಯಿಂದ ನಿರ್ಮಾಣವಾಗಿರುವಂತದ್ದು. ಇದು ಕೂಡ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲೇ ಬರುವಂತದ್ದು. ಉಂಚಳ್ಳಿ ಫಾಲ್ಸ್ ಅಥವಾ ಲೂಮಿಂಗ್ಸ್ಟನ್ ಫಾಲ್ಸ್ ಅಂತಾನೂ ಕರೀತೀವಿ ನಾವು. ಆಮೇಲೆ ಬೆಣ್ಣೆಹಳ್ಳಿ ಹೊಳೆಯಿಂದನೂ ಕೂಡ ಒಂದು ಫಾಲ್ಸ್, ಬೆಣ್ಣೆಹೊಳೆ ಫಾಲ್ಸ್ ಅನ್ನುವಂಥದ್ದು ಹೆಸರುವಾಸಿ. ಇದು ಹೀಗೆ ಕುಮಟಾ ಮೂಲಕವಾಗಿ ಅರಬ್ಬಿ ಸಮುದ್ರವನ್ನ ಸೇರುವಂತದ್ದನ್ನ ನಾವು ನೋಡ್ತೀವಿ ಅಘನಾಶಿನಿ ನದಿ. ಉಂಚಳ್ಳಿ ಫಾಲ್ಸ್ ನಾವು ನಿಮ್ಗೆ ಹೇಳಿದೆ, ಲೂಮಿಂಗ್ಸ್ಟನ್ ಜಲಪಾತ ಅಂತಾನೂ ಕೂಡ ಇದನ್ನ ಕರೆಯುವಂತದ್ದು. ಅಥವಾ ಕೆಲವರು ಏನ್ ಮಾಡ್ತಾರೆ, ಕೆಪ್ಪೈ ಜೋಗ ಅನ್ನುವಂತ ಹೆಸರಿಂದನೂ ಕೂಡ ಇದನ್ನ ಕರೆಯುವಂಥದ್ದು. ಇದು ಶಿರ್ಸಿಯಿಂದ ಒಂದು 35 ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಜಲಪಾತವನ್ನು ಕಾಣಸಿಗುತ್ತೆ. 1845ರಲ್ಲಿ ಜಲಪಾತವನ್ನ ಕಂಡುಹಿಡಿದಂತವನು ಈ ಜಿಲ್ಲಾಧಿಕಾರಿಯಾದಂತಹ JD ಲೂಮಿಂಗ್ಸ್ಟನ್. ಇವರು ಅದೇ ಹೆಸರನ್ನ ಇದಕ್ಕೆ ಕರೆದಿರುವಂತದ್ದು. ಕೆಲವರು ಕರೀತಾರೆ ಉಂಚಳ್ಳಿ ಫಾಲ್ಸ್ ಅನ್ನುವಂಥದ್ದು ಫೇಮಸ್ ಇರುವಂತದ್ದು. ಸುಮಾರು 31 ಮೀಟರ್ ಇಂದ ಎತ್ತರದಿಂದ ಈ ನೀರು ಧುಮುಕುವಂಥದ್ದು. ನಂತರ ಒಂದು ಫಾಲ್ಸ್ ನೋಡ್ತೀವಿ, ವಿಭೂತಿ ಫಾಲ್ಸ್. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಅಚವೆ ಅನ್ನುವಂತಹ ಗ್ರಾಮ ಪಂಚಾಯತ್ ಇದೆ, ಅಲ್ಲಿ ಈ ಒಂದು ಫಾಲ್ಸ್ ಅನ್ನ ನಾವು ನೋಡುವಂತದ್ದು. ಇಲ್ಲಿ ವಿಭೂತಿ ಫಾಲ್ಸ್ ಅಂದ್ರೆ ಯಾಣದ ಒಂದು ಬಿಳಿ ಸುಣ್ಣದ ಕಲ್ಲುಗಳ ಹಿಂದೆ ಈ ಒಂದು ಜಲಪಾತ ಧುಮುಕುವಂತದ್ದು. ಹಾಗಾಗಿ ಇದನ್ನ ವಿಭೂತಿ ಜಲಪಾತ ಅಂತಾನು ಕರೀತಾರೆ. ಆ ಉತ್ತರ ಕನ್ನಡ ಡಿಸ್ಟಿಕ್ ನಿಂದ ಒಂದು 35 ಕಿಲೋಮೀಟರ್ ಅಂತರದಲ್ಲಿ ನಾವು ನೋಡ್ತಾ ಬರುವಂತದ್ದು ಈ ಒಂದು ಜಲಪಾತವನ್ನ. ಇನ್ನು ವಾಟೆಹಳ್ಳಿ ಜಲಪಾತ ಶಿರ್ಸಿಯಿಂದ ಒಂದು 30 ಕಿಲೋಮೀಟರ್ ಇದೆ. ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿವಮೊಗ್ಗ ಡಿಸ್ಟಿಕ್ ಇವೆಲ್ಲ ಜಲಪಾತಗಳ ತವರೂರು. ಅತಿ ಹೆಚ್ಚು ನಾವು ಜಲಪಾತವನ್ನ ನೋಡುವಂತದ್ದು ಈ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ. ಇಲ್ಲಿ ನೀಲ್ಗುಂದ ಗ್ರಾಮದ ಬಳಿಯಲ್ಲಿ ಈ ವಾಟೆಹಳ್ಳಿ ಜಲಪಾತ ಅನ್ನುವಂಥದ್ದನ್ನು ಗಮನಿಸ್ತೇವೆ ನಾವು. ಸುಮಾರು 100 ಅಡಿಯಿಂದ ಬೀಳುತ್ತೆ ಇದು ನೀರು. ಅಘನಾಶಿನಿ ನದಿಯಿಂದ ಇದು ಒಂದು ಜಲಪಾತ ಉಂಟಾಗಿರುವಂತದ್ದು. ಬುರ್ಡೆ ಜಲಪಾತ ಅಂತ ನಾನು ನಿಮ್ಗೆ ಹೇಳಿದೆ. ಬುರ್ಡೆ ಜಲಪಾತವು ಕೂಡ ಅಥವಾ ಬುರ್ಡೆ ಜೋಗ ಅನ್ನುವಂತಹ ಹೆಸರಿಂದನೂ ಕೂಡ ನಾವು ಕರಿತೀವಿ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಕೂಡ ಈ ಒಂದು ಜಲಪಾತವನ್ನ ನೋಡ್ತೇವೆ. ಇಲ್ಲಿ ಇಳ್ಳಿಮನೆ ಅನ್ನುವಂತಹ ಒಂದು ಹಳ್ಳಿ ಇದೆ, ಆ ಭಾಗದಲ್ಲಿ ಈ ಒಂದು ಜಲಪಾತವನ್ನ ಗಮನಿಸುವಂತದ್ದು. ಸುಮಾರು 90 ಮೀಟರ್ ಎತ್ತರದಿಂದ ನೀರು ಬೀಳುವಂತದ್ದು. ಬೆಣ್ಣೆಹಲ್ಲೆ ಜಲಪಾತ, ಇದು ಕೂಡ ಶಿರ್ಸಿಯಲ್ಲಿ ಇರುವಂತದ್ದು. ಇದು ದೇವಿಮನೆ ಘಟ್ಟದ ಒಂದು ಪ್ರದೇಶದಲ್ಲಿ ಅಘನಾಶಿನಿ ನದಿಯಿಂದ ಇದು ನಿರ್ಮಾಣ ಆಗಿದೆ. ಸುಮಾರು 61 ಮೀಟರ್ ಎತ್ತರದಿಂದ ನೀರು ಇಲ್ಲಿ ಬೀಳುವಂತದ್ದು. ಅಪ್ಸರಗೊಂಡ ಜಲಪಾತ ನೋಡೋದಕ್ಕೆ ಎಷ್ಟು ಚೆಂದಾಗಿದೆ ಇದು ಶರಾವತಿ ನದಿಯ ಒಂದು ಉಗಮವಾಗಿರುವಂತಹ ಅಪ್ಸರಗೊಂಡ ಎಂಬ ಹಳ್ಳಿಯಿಂದ ಇದು ನಿರ್ಮಾಣ ಆಗಿರುವಂತದ್ದು. 50 ಅಡಿ ಎತ್ತರದಿಂದ ಕೆಳಗೆ ನಿರ್ಮಾಣ ಆಗುವಂಥದ್ದು. ಇದಿಷ್ಟು ಎಷ್ಟು ನದಿಗಳ ವ್ಯವಸ್ಥೆಯನ್ನು ನೋಡಿದೀವಿ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಬಹಳಷ್ಟು ನದಿಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ.
ಇದರ ಒಂದು PDF ಸಿಗುತ್ತೆ ನಿಮ್ಗೂ ಕೂಡ. ಯಾಕೆಂದ್ರೆ ಒಂದು ಸರಿ ಇದನ್ನ ನೀವು PDF ಅನ್ನುವಂಥದ್ದು ಸೇವ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಕ್ಲಾಸ್ ಅನ್ನ ನೋಡಿ ಯಾವ್ಯಾವ ಫಾಲ್ಸ್ ಯಾವ್ಯಾವ್ದಕ್ಕೆ ಸಂಬಂಧಪಟ್ಟಂತದ್ದು, ಯಾವ್ಯಾವ ಒಂದು ಉಪನದಿಗಳು, ಯಾವ ಒಂದು ನದಿಯ ಉಪನದಿಗಳು ಅನ್ನುವಂಥದ್ದು, ಇದೆಲ್ಲವನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಕ್ಲಾಸ್ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಆಲ್.